ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇಂದಿನ ನಮ್ಮ ವಿಶೇಷ ಅತಿಥಿಗಳು ಭಾರತೀಯ ಸಂಗೀತ ಪದ್ಧತಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೆಯೇ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿ ಅನ್ನುವಂತಹ ಪದ್ಧತಿಗಳನ್ನು ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಸಾಮಾನ್ಯವಾಗಿ ಒಬ್ಬ ಸಂಗೀತಗಾರರು ಕರ್ನಾಟಕ ಶಾಸ್ತ್ರೀಯವನ್ನು ಕಲ್ತಿದ್ರೆ ಮತ್ತೊಬ್ಬರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿರ್ತಾರೆ. ಅಲ್ಲದೆ ಒಬ್ಬ ಸಂಗೀತಗಾರ ಎರಡೂ ಪ್ರಕಾರಗಳನ್ನು ಕಲಿತಿರುವಂಥದ್ದು ನಾವು ನೋಡಿರ್ತೀವಿ. ಆದರೆ ಒಂದೇ ವೇದಿಕೆಯಲ್ಲಿ ಎರಡೂ ಪ್ರಕಾರಗಳನ್ನು ಏಕಕಾಲಕ್ಕೆ ಹಾಡುವಂತಹ ಸಮರ್ಥರು ಇವತ್ತು ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅವರೇ ವಿದ್ವಾನ್ ಪಂಡಿತ್ ವೆಂಕಟೇಶ ಶರ್ಮಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಿಮ್ಮ ಕಲೆಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಅದಕ್ಕೂ ಮುಂಚಿತವಾಗಿ ನಮ್ಮ ಕಾರ್ಯಕ್ರಮದ ಪದ್ಧತಿಯಂತೆ ಇವತ್ತಿನ ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ಬೀಚಿಯವರ ಸಾಲುಗಳು. ಕೆಲಸವಿಲ್ಲದೆ ಸುಮ್ಮನೆ ಕುಳಿತವನ ಭುಜದ ಮೇಲೆ ಶನಿಯು ಬಂದು ಕೂಡುತ್ತಾನೆ ಅಂತ ಅವ್ರು ಹೇಳ್ತಾರೆ. ಸುಮ್ಮನೆ ಕಾಲಹರಣ ಮಾಡೋದಿದೆಯಲ್ಲ, ಅದು ಎಂತಹ ಒಂದು ಸಮಯದ ವ್ಯರ್ಥವನ್ನು ಮಾಡುವಂಥದ್ದು ಅಂತಂದರೆ ಸುಮ್ಮನೆ ಕೂತಿದ್ರೆ ತಲೆ ಹಾಳಾಗತ್ತೆ ಅಂತ ಹೇಳ್ತಾರೆ. ಆ ತಲೆ ಹಾಳಾಗೋದರ ಹಿಂದೆ ಶನಿ ಕೂಡ ಭುಜದ ಮೇಲೆ ಬಂದು ಕೂತಿರ್ತಾನೆ ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಾಲಿನ ಮುಖೇನ. ಇದು ಇವತ್ತಿನ ಒಂದೊಳ್ಳೆ ಮಾತು. ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳು ವಿದ್ವಾನ್ ಪಂಡಿತ್ ವೆಂಕಟೇಶ ಶರ್ಮಾ ಅವರು. ಅವರ ಜೊತೆ ಮಾತುಕತೆಯನ್ನು ಆರಂಭಿಸೋಣ. ಸರ್, ತಾವು ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರು. ಸಂಗೀತ ಹಾಗೆಯೇ ಈ ಭಾವನೆಗಳ ಪರಿಭಾವನೆಗಳಲ್ಲಿ ತಾವು ಸಮರ್ಥರು ಅಂತ ಹೇಳಿ ಕೇಳಿದ್ದೇವೆ. ಮೂಲತಃ ಮಲೆನಾಡಿನವರು, ಸೊರಬ ಜಿಲ್ಲೆ ಕೆರೆಕೊಪ್ಪ ಗ್ರಾಮದವರು. ತಮ್ಮ ವಿಚಾರಗಳನ್ನು ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ದೂರದರ್ಶನದ ಎಲ್ಲ ವೀಕ್ಷಕರಿಗೆ ನಾನು ಇವರು ತಿಳಿಸಿದಂತೆ ವೆಂಕಟೇಶ ಶರ್ಮಾ ಅಂತ. ನನ್ನ ಹುಟ್ಟೂರು ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆಯ ಕೆರೆಕೊಪ್ಪ ಅನ್ನೋ ಗ್ರಾಮ. ಬಾಲ್ಯದಲ್ಲಿ ಸ್ಕೂಲು ಅಪ್ ಟು SSLCವರೆಗೆ ನಾನು ಹಳ್ಳಿನಲ್ಲೇ ಇದ್ದೆ. ನಂತರ PUC ಶಿವಮೊಗ್ಗದಲ್ಲಿ, ಆಮೇಲೆ ಮೈಸೂರಿನಲ್ಲಿ BCom, ಆಮೇಲೆ CA ಆರ್ಟಿಕಲ್ಶಿಪ್ಪು, CA ಫೈನಲ್ವರೆಗೆ ಮದ್ರಾಸ್ನಲ್ಲಿದ್ದೆ. ನನ್ನ ತಂದೆಗೆ ನಾವು 7 ಜನ ಮಕ್ಕಳು. ನನಗೆ 3 ಜನ ಅಕ್ಕಂದಿರು, 2 ಅಣ್ಣ, ಒಬ್ಬನ ತಮ್ಮ. ನಮ್ಮ 7 ಜನರ ಸಮಾನವಾದ ಗುಣ ಅಂತಂದರೆ ಸಂಗೀತ ಹಾಡೋದು. ಜೊತೆಗೆ ನಮ್ಮ ತಂದೆ ತಾಯಿ ಅವರೆಲ್ಲರಿಗೂ ಸಂಗೀತ ಬರ್ತಾನೇ ಇತ್ತು. ಹಾಗಾಗಿ ನಮ್ಮ ಊರಲ್ಲಿ ನಾವು ಸಂಗೀತದವರ ಮನೆ ಇದು ಅಂತ ನಮ್ಮನ್ನು ಗುರುತಿಸ್ತಾರೆ. ಇಡೀ ನಮ್ಮ ತಾಲೂಕಲ್ಲೇ ಆ ವಿಚಾರದಲ್ಲಿ ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯ ಹೆಸರು ಅಥವಾ ಒಂದು ಅಭಿಪ್ರಾಯ ಇದೆ. ನಾನು 7ನೇ ಕ್ಲಾಸ್ನಲ್ಲಿದ್ದಾಗ ನಮ್ಮ ಮನೆಯಲ್ಲಿ ರೇಡಿಯೋ ತಂದರು. ಅಲ್ಲಿಗಿಂತ ಮುಂಚೆ ನಮ್ಮಲ್ಲಿ ರೇಡಿಯೋ ಇರಲಿಲ್ಲ. ಆ ರೇಡಿಯೋದಲ್ಲಿ ಬರುವಂಥ ಶಾಸ್ತ್ರೀಯ ಸಂಗೀತಗಳನ್ನೆಲ್ಲ ಕೇಳಿ, ಅಲ್ಲಿ ಬರುವ ಕರ್ನಾಟಕ ಸಂಗೀತದ ಎಲ್ಲ ರಾಗಗಳನ್ನೆಲ್ಲ ಅವರು ಅನೌನ್ಸ್ ಮಾಡ್ತಾರಲ್ಲ, ಆವಾಗ ಈ ರಾಗ, ಈ ಕೃತಿ ಈ ರಾಗ, ಈ ತ್ಯಾಗರಾಜ ಕೃತಿ ಹೀಗೆ, ಈ ಪುರಂದರದಾಸರ ಕೃತಿ ಹೀಗೆ ಅಂತ
ನಾವು ಅದ್ರ ಮೂಲಕ ನಾನು ಎಷ್ಟೋ ರಾಗಗಳನ್ನು ಅಲ್ಲೇ ಪರಿಚಯ ಮಾಡ್ಕೊಂಡ್ಬಿಟ್ಟೆ. ಆದರೆ ಅದರ ಗ್ರಾಮರೆಲ್ಲ ಗೊತ್ತಿರಲಿಲ್ಲ. ಪಿ ಯು ಸಿನಲ್ಲಿ ನನಗೆ MK ಗೋಪಾಲಕೃಷ್ಣ ಅಂತ ಅವರು ಕಾಲೇಜಿನ ಲೆಕ್ಚರರು, ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳಿಕೊಡುವವರು. ಅವರಲ್ಲಿ ನಾನು ಹೆಚ್ಚು ಕಡಿಮೆ ಜೂನಿಯರ್ ಮುಗಿಸಿದೆ. ಆಮೇಲೆ ಮೈಸೂರಿನಲ್ಲಿ TR ಶ್ರೀನಿವಾಸನ್ ಅಂತ ನನ್ನ ಸ್ವಲ್ಪ ಮೇಲ್ಮಟ್ಟದ ಸಂಗೀತ ನನಗೆ ಅಲ್ಲಿ ಕಲಿಯೋಕ್ಕೆ ಅವಕಾಶ ಆಯಿತು. ಆ ನಂತರ ನಾನು CA ಮಾಡೋಕ್ಕೆ ಅಂತ ಮದ್ರಾಸಿಗೆ ಶಿಫ್ಟ್ ಆದೆ. ಅಲ್ಲಿ ವಿದೂಷಿ ಮುತ್ತು ಮೀನಾಕ್ಷಿ ಅಂತ ಅಲ್ಲಿ ಒಂದು ಸ್ವಲ್ಪ ಕಲಿತೆ, ಬಹಳ ಕಾಲ ಕಲಿಯೋಕ್ಕಾಗಿಲ್ಲ. CA ವ್ಯಾಸಂಗದ ಒತ್ತಡದಲ್ಲಿ ಹೆಚ್ಚಾಗಿ ಕಲಿಯೋಕ್ಕಾಗದಿದ್ರೂ ಅಲ್ಲಿಯ ದೊಡ್ಡ ದೊಡ್ಡ ಸಂಗೀತ ಕಚೇರಿಗಳನ್ನೆಲ್ಲ ಕೇಳಿದೆ. ಅದು ನನಗೆ ತುಂಬ ವ್ಯಾಪಕವಾದ ಸಂಗೀತಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೊಡ್ತು, ಜ್ಞಾನವನ್ನು ಕೊಡ್ತು. ಆನಂತರ ನಾನು ಬೆಂಗಳೂರಿಗೆ ಬಂದು ನನ್ನ ಟ್ಯಾಕ್ಸ್ ಪ್ರಾಕ್ಟೀಸ್ ವೃತ್ತಿಗೆ ಇಳಿದ ಮೇಲೆ ಇಲ್ಲಿಯ ಸುವಿಖ್ಯಾತ ವಿದೂಷಿ ಸಂಗೀತ ಕಲಾಚಾರ್ಯ ಶ್ರೀಮತಿ ನೀಲಾರಾಮ ಗೋಪಾಲ್ ಅವರಲ್ಲಿ ನಾನು ಸಮಗ್ರವಾದ ಕರ್ನಾಟಕ ಸಂಗೀತ ಪಾಠಗಳನ್ನೆಲ್ಲ ಮಾಡಿಸ್ಕೊಂಡೆ. ಆಮೇಲೆ ನಾನು ಆಕಾಶವಾಣಿಯ ಕಲಾವಿದನಾಗಿ ಎಲ್ಲ ಹೊರಹೊಮ್ಮಲಿಕ್ಕೆ ಅವರ ಸಂಗೀತದ ಮಾರ್ಗದರ್ಶನವೇ ನನಗೆ ಕಾರಣವಾಗಿ ಇಲ್ಲಿವರೆಗೆ ಬಂದೆ. ಬಹಳ ಕಾಲ ಬರೀ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಆಸಕ್ತಿ ಇದ್ದರೂ ಹಿಂದೂಸ್ತಾನಿಯನ್ನು ಬಹಳ ಕುತೂಹಲದಿಂದ ಬಹಳ ಆಸಕ್ತಿಯಿಂದ ನೋಡ್ತಿದ್ದೆ. ಆದರೆ ಕಲಿಯುವುದು ಹೇಗೆ ಅಂತ ನಮ್ಮ ಗುರುಗಳ ಕಡೆಯಿಂದಲೂ ಸ್ವಲ್ಪ ವಿರೋಧ ಇತ್ತು. ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ ಕಣಪ್ಪ, ಒಂದು ಶಾಸ್ತ್ರೀಯ ಸಂಗೀತ ಹಾಡಿ ಜಯಿಸೋದೇ ಕಷ್ಟ ಇದೆ, ವೇದಿಕೆ ಕಲಾವಿದ ಆಗೋದು ಕಷ್ಟ ಇದೆ. ಹಾಗಿದ್ದಾಗ ಎರಡೂ ಶಾಸ್ತ್ರೀಯ ಸಂಗೀತವನ್ನು ನೀನು ಕಲಿತೀನಿ ಅಂತಂದರೆ ಹೆಂಗಪ್ಪ ಅಂತ ಅವರು ಭಯ ವ್ಯಕ್ತಪಡಿಸ್ತಾ ಇತ್ತು. ಆದರೆ ನಂಗೆ ಅಂತರಂಗದಲ್ಲಿ ಅದರ ಬಗ್ಗೆ ಆಸೆ. ಖ್ಯಾತರಾದಂತಹ ವಯಲಿನ್ ವಿದ್ವಾಂಸರು MS ಗೋಪಾಲಕೃಷ್ಣನ್, ಪದ್ಮಭೂಷಣ, ಅವರನ್ನು ಮದ್ರಾಸ್ನಲ್ಲಿದ್ದಾಗ ಒಂದು ಸಲ ಕೇಳಿದಾಗ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇಟ್ ವಿಲ್ ಕಮ್ ಟು ಯು ಅಂದರು. ಅಂದರೆ ಸಂಗೀತ ನಾವು ಕಲಿಬೇಕಾಗಿಲ್ಲ, ಸಂಗೀತವೇ ನಮಗೆ ಬರುತ್ತೆ ಅನ್ನೋ ಒಂದು ಭಾವನೆಯನ್ನು ಅವ್ರು ಕೊಟ್ಟರು. ಅದು ನನಗೆ ತುಂಬ ಎನ್ಕರೇಜ್ಮೆಂಟ್ ಅಂತ ಅನ್ನಿಸ್ತು. ಆಮೇಲೆ ಮುಂದೆ ಬಂದಾಗ ಶಾಸ್ತ್ರೀಯ ಸಂಗೀತವನ್ನು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಷ್ಟರೊಳಗೆ ತುಂಬ ಕೇಳಿದ್ದೆ. ಬಡೆ ಗುಲಾಮ್ ಅಲಿ ಖಾನು, ಅಮೀರ್ ಖಾನು, ಆಮೇಲೆ ಮಲ್ಲಿಕಾರ್ಜುನ್ ಮನ್ಸೂರು, ಭೀಮಸೇನ್ ಜೋಶಿಯವರು, ಹೀಗೆ ಎಲ್ಲರ ದೊಡ್ಡ ಸಂಗೀತವನ್ನು ನಾನು ಕೇಳಿಕೊಂಡು ಬಂದಿದ್ದರಿಂದ ನನಗೆ ಸುಲಭವಾಗಿ ಹಿಂದೂಸ್ತಾನಿ ಸಂಗೀತಕ್ಕೆ ಪ್ರವೇಶ ತುಂಬ ಸುಲಭವಾಗಿ ಆಯಿತು. ಅದಕ್ಕೆ ನಮ್ಮ ಊರಿನ ಒಂದು ಜಿಯೋಗ್ರಫಿಕಲ್ಲು ಕಾರಣ ಇರ್ಬೋದು. ಯಾಕೆಂದರೆ ಸೊರಬ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಒಳ್ಳೆಯ ಸ್ಥಾನ ಇದೆ. ಯಾಕೆಂತಂದರೆ ಅದು ಮುಂಬೈ ಸರ್ಕಾರದ ಅಧೀನದಲ್ಲಿತ್ತು. ಹಾಗಾಗಿ ಹಿಂದೂಸ್ತಾನಿ ಸಂಗೀತದ ಪ್ರವೇಶ ಉಂಟು ಆ ಊರಿಗೆ. ಈ ಕಡೆ ಸಾಗರದಿಂದ ಶಿವಮೊಗ್ಗದ ಕಡೆ ಎಲ್ಲ ಕರ್ನಾಟಕ ಸಂಗೀತ. ಹಾಗಾಗಿ ಎರಡು ಸಂಗೀತವನ್ನು ಹಾಡೋಕ್ಕೆ ಬೇಕಾದ ಮನೋಧರ್ಮ ನನ್ನಲ್ಲಿ ನಿಧಾನಕ್ಕೆ ಡೆವಲಪ್ ಆಗಿ ಇದು ಸ್ವಲ್ಪ ಕಷ್ಟಕರವಾದ್ದು, ಆದ್ರೂ ಏನೋ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಸುವಿಖ್ಯಾತ ಹಿಂದೂಸ್ತಾನಿ ಗಾಯಕರಾದ ವೆಂಕಟೇಶ್ ಕುಮಾರ್ ಅವರು ಹಂಗೆ ಹಾಡೋದು ಕಷ್ಟ ಐತಿ ಎರಡನ್ನೂ ಅಂತ ಒಂದು ಮಾತನ್ನು ನನಗೆ ನನ್ನ ವೇದಿಕೆಯಲ್ಲಿ ನಾನಿದ್ದಾಗ ಹೇಳಿದರು. ಸೊ ಅದು ಕಷ್ಟ ಐತಿ ಅನ್ನೋದು ಎಲ್ಲರೂ ಗುರುತಿಸುವಂಥ ವಿಷಯವಾಗಿದೆ. ಈಗ ಕಷ್ಟ ಕಡಿಮೆ, ಇಷ್ಟವೇ ಮೇಲಾಗಿದ್ದರಿಂದ ಕಷ್ಟಗಳೆಲ್ಲ ನಿವಾರಣೆ. ನಾನು ಸಮರ್ಥವಾಗಿ ಹಾಡಬಲ್ಲೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಉತ್ತಮವಾದ ಕೆಲವು ಸಂಗೀತ ವಿದ್ವಾಂಸರು ನನ್ನನ್ನು ಕರೆಸಿ ಹಾಡಿಸಿದ್ದಾರೆ. ಇದರ ಜೊತೆಗೆ ಇವತ್ತು ನೀವು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಕೃತಿಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಬಹುದಾ? ಖಂಡಿತ. ನಿರ್ವಿಘ್ನದಾಯಕನಾದ ಮಹಾಗಣಪತಿಯನ್ನು ಪ್ರಾರ್ಥಿಸೋಣ. ಬಹಳ ವಿಶೇಷವಾಗಿ ಇವತ್ತು ನಮಗದನ್ನು ಕೇಳಿಸುವಂತಹ ಒಂದು ಸುಯೋಗ, ಹಾಗಾಗಿ ಅದನ್ನು ತಾವು ಹಾಡಿ ಅನ್ನುವಂತಹ ನಿಟ್ಟಿನಲ್ಲಿ
ಶ್ರೀ ಮಹಾಗಣಪತೆ ಶ್ರೀ ಮಹಾಗಣಪತೆ ಶ್ರೀ ಮಹಾಗಣಪತೆ ಶ್ರೀ ಮಹಾಗಣಪತೆ ಶ್ರೀವಲ್ಲಭಪತೆ ಶ್ರೀ ಮಹಾಗಣಪತೆ ಶ್ರೀವಲ್ಲಭಪತೆ ಶ್ರೀ ಮಹಾಗಣಪತೆ ಶ್ರೀವಲ್ಲಭಪತೆ ಶ್ರೀ ಮಹಾಗಣಪತೆ ಶ್ರೀವಲ್ಲಭಪತೆ ಶ್ರೀ ಮಹಾಗಣಪತೆ ತಾಮರಸ ಬೆಳ್ಳನೇತ್ರ ಸಾಮಕೀರ್ತನರತೆ ಸಾಮಕೀರ್ತನರತೆ ಸುರನುತ ನಮೋಸ್ತುತೆ ಸಾಮಕೀರ್ತನರತೆ ಸುರನುತ ನಮೋಸ್ತುತೆ ಶ್ರೀ ಮಹಾಗಣಪತೆ ಶ್ರೀವಲ್ಲಭಪತೆ ಶ್ರೀ ಮಹಾಗಣಪತೆ ತಾಮರಸದಳ ನೇತ್ರ ತಾಮಸ ತಿಮಿರ ಮಿತ್ರ ನಾಮ ಮಹಿತಾನಂದ ನಿಗಮನೀರದಿ ಚಂದ್ರ ಆಮೋಘ ಫಲದಾಯಕ ಆ ರಾಮ ರೋಗ ಫಲದಾಯಕ ಸದಾ ಶ್ರುತಿ ಭಜೆ ಅಮೋಘ ಫಲದಾಯಕ ಸದಾ ಶ್ರುತಿ ಭಜೆ ಹೇಮಮಣಿ ವಿಭೂಷಣ ಕೋಮಲನಳಿನ ಚರಣ ಹೇಮಮಣಿ ವಿಭೂಷಣ ಕೋಮಲನಳಿನ ಚರಣ ಸಮಯ ಜನವರಾನನ ರಾಮಚಂದ್ರ ಶರಣ ಶ್ರೀ ಮಹಾಗಣಪತೆ ಶ್ರೀವಲ್ಲಭಪತೆ ಶ್ರೀ ಮಹಾಗಣಪತೆ ಬಹಳಷ್ಟು ಖುಷಿಯಾಯಿತು. ಗಣಪತಿಯ ಸ್ತುತಿಯೊಂದಿಗೆ ಇವತ್ತು ಕಾರ್ಯಕ್ರಮಕ್ಕೆ ನಾವು ಮತ್ತಷ್ಟು ಶುಭವನ್ನು ಹಾರೈಸುವಂತಹ ಒಂದು ಸುಯೋಗ. ಈಗಾಗಲೇ ನಾನು ತಿಳಿಸಿದೆ, ಭಾರತೀಯ ಸಂಗೀತ ಪದ್ಧತಿಗಳಾದಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೆಯೇ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಏಕಕಾಲದಲ್ಲಿ ಈ ಉಭಯ ಗಾಯನದ ಪ್ರದರ್ಶನ ಬಹಳ ಕಷ್ಟಕರ, ಕ್ಲಿಷ್ಟಕರ, ಜೊತೆಗೆ ಅಚ್ಚರಿಯ ಸಂಗತಿ. ಹೇಗೆ ಸಾಧ್ಯ ಆಗ್ತಿದೆ ಸರ್ ಇದು? ಅದು ನಾವು ಎರಡೂ ಶಾಸ್ತ್ರೀಯ ಸಂಗೀತದ ಬಗ್ಗೆ ಭಾಳ ಗಾಢವಾದ ಪ್ರೀತಿ, ಆಸಕ್ತಿ ಮತ್ತು ಪರಿಶ್ರಮ ಇರಬೇಕಾಗತ್ತೆ. ಏಕಕಾಲದಲ್ಲಿ ಅಂತಂದರೆ ಅರ್ಥ, ಒಂದು ರಾಗವನ್ನು, ಈಗ ಉದಾಹರಣೆಗೆ ಇದು ಆಭೋಗಿ ರಾಗವಾಗಿತ್ತು ಕರ್ನಾಟಕ ಸಂಗೀತದಲ್ಲಿ, ಇದು ಹಿಂದೂಸ್ತಾನಿಗೆ ಹೋಗಿ ಅಲ್ಲಿ ಆಭೋಗಿ ಆಗಿದೆ. ಆಭೋಗಿ ಕನ್ನಡ ಅಂತಲೂ ಕರೀತಾರೆ. ಸೊ ಅಲ್ಲಿಗೆ ಹೋದ್ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ. ಸೊ ಉದಾಹರಣೆಗೆ ಸರಿ ಗ ಮ ದ ಸ ಸಾದ ಮ ಗ ರೇ ಸ ಹೀಗೆ ಹಾಡಿದರೆ ಕರ್ನಾಟಕ ಸಂಗೀತದ ಆಭೋಗಿ. ಅದೇ ಸ್ವರಗಳ ಹಿಂದೂಸ್ತಾನಿಗೆ ಹೋದರೂ ಅಲ್ಲಿಯ ಶಾಸ್ತ್ರೀಯ ಸಂಗೀತದ ವಿದ್ವತ್ ವಲಯ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಳುತ್ತೆ. ಅದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಸರಿ ಗ ಮ ಅಂತ ಇಲ್ಲಿ ಗಾಂಧಾರ ಹಾಗಿದ್ರೆ ಸರಿ ಗ ಮ ದ ನೋಡಿ ಎಷ್ಟು ವ್ಯತ್ಯಾಸ ಆಯ್ತು ಹೌದಾ? ಸರಿ ಗ ಈ ಥರದ ವ್ಯತ್ಯಾಸಗಳು ಎಲ್ಲ ರಾಗದಲ್ಲೂ ಇರುತ್ತೆ. ಹಾಗಾಗಿ ನಾನು ಆಭೋಗಿಯಲ್ಲಿ ಈಗ ಮಹಾಗಣಪತಿ ಹಾಡಿಕೊಂಡು ತಕ್ಷಣ ಹಿಂದೂಸ್ತಾನಿಯಲ್ಲಿ ಚರಣಗರ ಆ ಏ ಮೋರೆ ಚರಣ
ಆ ಏ ಮೋರೆ ಈಗ ಹಾಡೋದು ಕಷ್ಟವಾಗುತ್ತೆ. ಇದು ಹಾಡು ತೋರಿಸ್ಲಾ? ಖಂಡಿತ ಖಂಡಿತ ಸರ್. ಹೇ ಚರಣ ಧರ ಆ ಯೇ ಮೋರೆ ಚರಣ ಧರ ಆ ಯೇ ರೇ ಮೋ ಪೇ ದಯಾ ಕರ ಮೋ ಪೇ ದಯಾ कर ले दान दान ले दान दान मो रे भाग चरण धर आ ये मोरे ಹೀಗೆ ಹಾಡಬೇಕಾಗತ್ತೆ. ಸೊ ಇದು ನಿಜವಾದ ಚಾಲೆಂಜ್. ಒಂದೇ ರಾಗವೇ ಆದ್ರೂ ಎರಡೂ ಸಂಗೀತ ಸಿಸ್ಟಮ್ನಲ್ಲಿ ತುಂಬ ಬದಲಾವಣೆಗಳನ್ನು ಮಾಡಿದ್ದಾರೆ. ಅದೆಲ್ಲ ರಾಗಕ್ಕೂ ಹೋಲಿಸುತ್ತೆ. ನೀವು ಯಾವುದೇ ತಗೊಳ್ಳಿ, ಮೋಹನ ತಗೊಳ್ಳಿ, ಬೇರೆ ತಗೊಳ್ಳಿ, ಎಲ್ಲದರಲ್ಲಿಯೂ ಹಾಗಾಗಿ ಸಮಾನವಾದ ರಾಗ ಅಂತ ಕರೆಯೋದು ಕಷ್ಟ. ಹಾಗಂತ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿಯೇ ಮಧ್ಯಮಾವತಿ ಅಂತ ಸ್ವರಗಳಲ್ಲಿ ಸ ರೇ ಮ ಪ ನಿ ಸ ಸ ನಿ ಪ ಮ ರೇ ಸ ಇದೇ ಬೃಂದಾವನ ಸಾರಂಗಕ್ಕೂ ಬಳಸಿದ್ರು ಅಲ್ಲಿಯೂ ಅಲ್ಲಿಯ ರಿಷಭದ ಮೈಕ್ರೋಟೋನಲ್ ವ್ಯಾಲ್ಯೂ ಅಂತ ಕರಿತೀವಿ. ಸ್ಮಾಲೆಸ್ಟ್ ವೇರಿಯೇಷನ್ ಇನ್ ದ ಸ್ವರಸ್ಥಾನ. ಈಗ ಕುಗ್ರಾಮದಿಂದ ಬಂದಂತಹ ತಾವು ಈಗ ಕೆರೆಕೊಪ್ಪ ಅನ್ನುವಂತಹ ಗ್ರಾಮದಿಂದ ಹಾಡಲು ಆರಂಭಿಸಿ ಇವತ್ತು ನಾನಾ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಂಗೊಳಿಸ್ತಾ ಇದ್ದೀರಿ. ಅದರಲ್ಲೂ ಈ ಎರಡು ಪ್ರಕಾರಗಳಲ್ಲಿ ಹಾಡಿ ಜನರಿಗೆ ರಂಜಿಸ್ತಾ ಇದ್ದೀರಿ. ಶ್ರೋತೃಗಳು ಅಥವಾ ವೀಕ್ಷಕರು ಅದನ್ನು ಹೇಗೆ ಸ್ವೀಕರಿಸ್ತಾರೆ? ಇದು ನಾನು ಸಾಮಾನ್ಯವಾಗಿ ಎರಡೂ ಶಾಸ್ತ್ರೀಯ ಸಂಗೀತಗಳನ್ನು ಒಂದೇ ವೇದಿಕೆಯಲ್ಲಿ ಹಾಡುವಂಥ ಕಚೇರಿಗಳು ನಾನು ಹೆಚ್ಚು ಕೊಟ್ಟಿಲ್ಲ. ಅಂದರೆ ಅದನ್ನು ಕರೆಸಿದವರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಕೇವಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಹೆಚ್ಚಾಗಿ ನಾನು ಹಾಡಿದ್ದೀನಿ. ಅದೇ ರೀತಿ ಕೇವಲ ಕರ್ನಾಟಕ ಸಂಗೀತವನ್ನು ಹಾಡಿದ್ದೀನಿ. ಒಂದು 5 ಅಥವಾ 6 ಉತ್ತರ ದಕ್ಷಿಣ ಅಂತ ಹಾಡಿದ್ದುಂಟು. ಅಲ್ಲಿಯೂ ಏನಾಗುತ್ತೆ, ನನಗೆ ಸ್ಪೇಸ್ ಸಿಕ್ಬಿಡುತ್ತೆ. ಇಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೃದಂಗದ ಜೊತೆ ಹಾಡ್ತೀನಿ. ಒಂದು ಕ್ಷಣಕಾಲದ ಕಾನ್ಸಂಟ್ರೇಷನನ್ನು ನಾನು ಈ ಕಡೆ ತಗೊಬಂದು ತಬಲಾ ಹಾರ್ಮೋನಿಯಂ ಬಂದ ಕೂಡಲೇ ನನ್ನ ಸಂಗೀತ ಬದಲಾಗಿರುತ್ತೆ. ಆಗತ್ತೆ, ಅದಕ್ಕೆ ಪರಿಶ್ರಮ ಬೇಕು, ಕಷ್ಟವಾಗುತ್ತೆ. ಸೊ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲೆಲ್ಲಿ ಹಾಡಿದ್ದೀನಿ ಅಂತ ಹೇಳಬೇಕಾ? ಖಂಡಿತ ಸರ್. ಸೊ ನಾನು ನಮ್ಮ ರಾಜ್ಯದ ಮಂಗಳೂರು, ಧಾರವಾಡ, ಬೆಂಗಳೂರು, ಮೈಸೂರು, ತುಮಕೂರು ಸುಮಾರು ಕಡೆ ಹಾಡಿದ್ದೀನಿ. ಇನ್ನು ಶಿವಮೊಗ್ಗ ಸುಮಾರು ಕಡೆ ಹಾಡಿದ್ದೀನಿ. ಗೋವಾದಲ್ಲಿ ಹಾಡಿದ್ದೀನಿ, ತಿರುಪತಿಯಲ್ಲಿ ಹಾಡಿದ್ದೀನಿ, ಆಂಧ್ರ ಪ್ರದೇಶ, ಹಿಂದೂಪುರ, ಆಮೇಲೆ ಮದ್ರಾಸ್ನಲ್ಲೂ ಹಾಡಿದ್ದೀನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಆಮೇಲೆ ಇನ್ನು ಎಲ್ಲಿ ಕೇರಳದಲ್ಲಿ ಹಾಡಿದ್ದೀನಿ, ಕಾಸರಗೋಡಲ್ಲಿ, ಒಂದು 5 ರಾಜ್ಯದಲ್ಲೇ ಹಾಡಿದ್ದೀನಿ. ಸೊ ಆಕಾಶವಾಣಿನಲ್ಲಿ ಹಾಡ್ಕೊಂಡು ಬಂದಿದ್ದೀನಿ. ಆಕಾಶವಾಣಿಯಲ್ಲಿ ಭಾವಗೀತೆ, ದೇವರ ನಾಮವನ್ನು 5 ವರ್ಷ ಹಾಡಿ ಆಮೇಲೆ ಶಾಸ್ತ್ರೀಯ ಸಂಗೀತದ ಒತ್ತಡಕ್ಕಾಗಿ ಅದನ್ನೆಲ್ಲ ಬಿಟ್ಟೆ. ಇವತ್ತು 2 ಶಾಸ್ತ್ರೀಯ ಸಂಗೀತವನ್ನು ಅಲ್ಲಿ ಹಾಡ್ತಾ ಇದ್ದೀನಿ. ಒಬ್ಬ ಗಾಯಕರಿಗೆ ಇಂತಹ ಒಂದು ಮಹತ್ತರ ವೇದಿಕೆ ತೃಪ್ತಿ ಕೊಡುತ್ತೆ, ಆತ್ಮತೃಪ್ತಿಯನ್ನು ಕೊಡುತ್ತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಂತಹ ಒಂದು ವೇದಿಕೆ ಯಾವುದು ಹಾಗಾದರೆ ತಮಗೆ? ನೋಡಿ, ನಮ್ಮ ಸಪ್ತಕ್ಕ ಸಂಸ್ಥೆಯವರು, ಹಿಂದೂಸ್ತಾನಿಯ ಬಹಳ ಪ್ರೀಮಿಯರ್ ಇನ್ಸ್ಟಿಟ್ಯೂಟು ಬೆಂಗಳೂರಿಗೆ, ಅವರು ನನ್ನನ್ನು ಹಾಡಿಸಿದ್ದಾರೆ. ನಮ್ಮ ಪಂಡಿತ್ ಪರಮೇಶ್ವರ ಹೆಗಡೆಯವರು ಅವರ ರಾಜ್ಗುರು ಸ್ಮೃತಿಯಲ್ಲಿ ಹಾಡಿಸಿದ್ದಾರೆ. ಇವೆರಡು ಹಿಂದೂಸ್ತಾನಿಯಲ್ಲಿ. ಕರ್ನಾಟಕ ಸಂಗೀತದಲ್ಲಿ ತುಂಬ ಜನ ಹಾಡಿಸಿದ್ದಾರೆ. ನನಗೆ ಭಾರತೀಯ ವಿದ್ಯಾಭವನ, ಆಮೇಲೆ ನಾನು ಎಲ್ಲಿ ಇನ್ನು BTM ಕಲ್ಚರಲ್ ಅಕಾಡೆಮಿ, INR ಕಾಲೇಜು, ಇನ್ನು ನೆನಪಾಗ್ತಿಲ್ಲ, ತುಂಬ ಸಲ ತುಂಬ ಕಡೆ ಹಾಗೆ ಆಡಿದ್ರಿಂದ ಅಕಸ್ಮಾತ್ ನಾನು ಮೆನ್ಷನ್ ಮಾಡಲಿಲ್ಲ ಅಂತ ಅದು ಅಪವಾದವಾಗಬಾರ್ದು. ಬಹಳ ಕಡೆ ಹಾಡಿದ್ದೀನಿ.
ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಗಗಳು, ನಾನು ಒಂದು 3 ರಾಗಗಳನ್ನು ಹೆಸರನ್ನು ಸೂಚಿಸಿದ್ರಾದರೆ, ಅದರಲ್ಲಿ ಹಿಂದೂಸ್ತಾನಿ ಪ್ರಕಾರಕ್ಕೆ ನಾವು ಬಂದರೆ ಅಲ್ಲಿ ರಾಗದ ರೂಪ ಬದಲಾಗುತ್ತೆ. ಹೌದು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಗಗಳು ಅಂತಂದಾಗ ನಮಗೆ ಒಂದರ್ಥದಲ್ಲಿ ಮೇಳೈಸುವಂಥದ್ದು ಹಂಸಾನಂದಿ ರಾಗ, ಮೋಹನ ರಾಗ, ಇಲ್ಲ ಮಧ್ಯಮಾವತಿ ರಾಗ. ಈ 3 ರಾಗಗಳ ಆಧಾರಿತ ತಾವು ವಿಶೇಷತೆಗಳನ್ನು, ರೂಪ ಬದಲಾವಣೆಗಳನ್ನು, ಭಾವನೆಗಳು ಬದಲಾಗುವಂತಹ ಸಂದರ್ಭಗಳನ್ನು ತಿಳಿಸ್ಕೊಡ್ಬಹುದಾ? ಖಂಡಿತ ಮಾಡಬಹುದು. ಹಾಂ, ಕಷ್ಟವಾದ ವಿಚಾರವಾದರೂ ಮಾಡ್ತೇನೆ. ಖಂಡಿತ. ಈಗ ನೋಡಿ, ನೀವು ಮೊದಲಿಗೆ ಯಾವ ರಾಗ ಹೇಳಿದ್ರಿ? ಹಂಸಾನಂದಿ. ಹಂಸಾನಂದಿ. ಹಂಸಾನಂದಿ ಕರ್ನಾಟಕ ಸಂಗೀತದಲ್ಲಿ ಇರುವಂತಹ ರಾಗ. ಅದನ್ನು ಹಾಡಿಬಿಡ್ತೀನಿ ಸ್ವಲ್ಪ. ಪಾಹಿ ಜಗ ಜನನಿ ಪಾಹಿ ಮಾಂ, ಪಾಹಿ ಜಗ ಜನನಿ ಪಾಹಿ ಮಾಂ, ಕರುಣಯ ಪಂಕೇರುಹ ನಯನೆ ಪಾಹಿ ಜಗ ಜನನಿ ಪಾಹಿ ಮಾಂ, ಕರುಣಯ ಪಂಕೇರುಹ ನಯನೆ ಪಾಹಿ ಜಗ ಜನನಿ ಪಾಹಿ ಮಾಂ, ಕರುಣಯ ಪಂಕೇರುಹ ನಯನೆ ಪಾಹಿ ಜಗ ಜನನಿ. ಸರಿ ಗ ಮ ಧ ನಿ ಸ ಸಾನಿ ದ ಮ ಗ ರೆ ಸ. ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿರುವಂತಹ ಒಂದು ಹಂಸಾನಂದಿ ರಾಗ. ಇದು ಹಿಂದೂಸ್ತಾನಿಗೆ ಹೋದಾಗ ಏನಾಗಿದೆ, 3 ರಾಗಗಳಾಗಿದೆ. ಓಕೆ. ಹಿಂದೂಸ್ತಾನಿಯಲ್ಲಿ ಈ ಹಂಸಾನಂದಿಯನ್ನು ಪೂರಿಯ ಅಂತ, ಅಂದರೆ ರಾಗದ ಪೂರ್ವಾಂಗವನ್ನು ಪ್ರಧಾನ ಮಾಡಿಕೊಂಡು, ಪೂರ್ವಾಂಗ ಅಂದರೆ ಒಂದು ರಾಗದಿಂದ ಸ ರೆ ಗ ಮ ಪ ಪಂಚಮದವರಿಗೆ, ಪಂಚಮ ಇದ್ದರೆ ಅದು ಪೂರ್ವಾಂಗ. ಪದ ನಿ ಸ ರೇ ಗ ಅಂತೆಲ್ಲ ಹಾಡಿದರೆ ಅದು ಉತ್ತರಾಂಗ. ಈ ಹೊಸ ಕಲ್ಚರು, ಈ ಉತ್ತರಾಂಗ ಪ್ರಧಾನ ಪೂರ್ವಾಂಗ ಪ್ರಧಾನ ಅನ್ನೋದು ಹಿಂದೂಸ್ತಾನಿ ಸಂಗೀತದಲ್ಲಿ ಮಾತ್ರ ಇರುವಂಥ ವಿಷಯ. ಕರ್ನಾಟಕ ಸಂಗೀತದಲ್ಲಿ ಅಷ್ಟು ವಿಶೇಷವಾಗಿಲ್ಲ. 1 or 2 ಎಕ್ಸೆಪ್ಷನ್ಸ್ ಇದೆ, ಅದಕ್ಕೆ ಸಿಗುವ ಸಮಯ ಇಲ್ಲ. ಪ್ರಧಾನವಾಗಿ ಉತ್ತರಾಂಗ ಪ್ರಧಾನ ರಾಗ ಅಂತ. ಈಗ ಈ ರಾಗದಿಂದ, ಹಂಸಾನಂದಿಯಿಂದ ಸೋಹನಿ ಅಂತ ಉತ್ತರಾಂಗ ಪ್ರಧಾನ ಮಾಡಿಬಿಟ್ರು. ಪೂರ್ಯ ಅಂತ ಒಂದು ಗಂಭೀರವಾದ ರಾಗದಿಂದ ಅದನ್ನು ಪೂರ್ವಾಂಗ ಪ್ರಧಾನ ಅಂತ ಮಾಡಿಬಿಟ್ರು. ಇದರ ಮಧ್ಯದಲ್ಲಿ ಷಡ್ಜದ ಆಧಾರವಿಲ್ಲದೇ ಒಂದು ಮಾರ್ವ ಅಂತ ಒಂದು ಅತ್ಯಂತ ಗಂಭೀರವಾದ, ಕಷ್ಟಕರವಾದ, ಉತ್ತಮವಾದ, ಮೇಲ್ಮಟ್ಟದ ಗಂಭೀರವಾದ ರಾಗವನ್ನು ಮಾಡಿಬಿಟ್ರು. ಹೀಗೆ ಅವರ ಕ್ರಿಯೇಟಿವಿಟಿ, ಹಿಂದೂಸ್ತಾನಿ ಈಸ್ ಆಲ್ವೇಸ್ ಗೋಯಿಂಗ್ ಟುವರ್ಡ್ಸ್ ದ ಕ್ರಿಯೇಟಿವಿಟಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶಾಸ್ತ್ರ ಮತ್ತು ಕ್ರಿಯೇಟಿವಿಟಿಯ ಮಿಕ್ಸ್ಚರ್ ಆದರೆ, ಹಿಂದೂಸ್ತಾನಿಯ ಕ್ರಿಯೇಟಿವಿಟಿಯೇ ಜಾಸ್ತಿ, ಶಾಸ್ತ್ರದ ಭಾಗ ಸ್ವಲ್ಪ ಕಡಿಮೆ ಅಂತ. ಬೇಕು, ಇದೆ, ಇಲ್ಲ ಅಂತಲ್ಲ, ಆದರೆ ಕ್ರಿಯೇಟಿವಿಟಿಗೆ ಅವಕಾಶ ಜಾಸ್ತಿ ಆಗಲಿ. ಸೊ ಉದಾಹರಣೆಗೆ ಇವಾಗ ಅದು ಹೆಂಗೆ ಕೇಳಿಸುತ್ತೆ ಅಂತ ಒಂದು ಸ್ವಲ್ಪ ಹಾಡ್ತೇನೆ. ಈಗ ಉದಾಹರಣೆಗೆ ಪೂರ್ವಾಂಗ ಪ್ರಧಾನ ಮಾಡಿಕೊಂಡು ಪೂರ್ಯ ಮಾಡಿದರು. ಇಂತಿಂಥ ರಾಗಗಳಿಗೆ ಪ್ರವೇಶಕ್ಕೇನೆ ನಮಗೆ 3 ನಿಮಿಷ ಬೇಕು. ಆದರೆ ನಿಧಾನ ತಕ್ಷಣಕ್ಕೆ ಹಾಡಬೇಕಲ್ಲ, ಸುಮ್ಮನೆ ಹಾಡಿದ್ರು. ಖಂಡಿತ. ಪೇಯ ಗೋನ ಸಬ ಬಾತ ಮೋ ನೇ ಸಾ ದೇ ನಾ ಕರ ದ ರ ಚ ಥೋ ರಾ ಯೇ ಪಿಯಾ ಗೆ ಗೋ ನ ವ ನಿ ದ ಮಾ
ಸನಿ ದ ಮ ಮಧ್ಯಮದವರೆಗೂ ಬಂದೇನೆ ಹೌದು. ಪೂರ್ಯ ರಾಗವನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಹ್ಮ್ ಇದಕ್ಕೆ ಕಂಪ್ಲೀಟ್ ಆಗಿ ವಿರುದ್ಧವಾದ್ದು ಅಂತಂದ್ರೆ ರಿವರ್ಸ್ ಓಕೆ ಟಾಪ್ ಗೇರ್ ಅಂತಂದ್ರೆ ಸೋಹನಿ. ದೇಖ ಬೇಜ ಮನಲನ ಜಾ ಒಂದು ನಿಮಿಷ ತಾಳ ಮಾಡ್ತೀನಿ. ಇದೆಲ್ಲವನ್ನ ನಾವು ನೋಡ್ತಿದ್ದಾಗ ಬಹುಶಃ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪದ್ಧತಿ ಎಂತಹ ಒಂದು ಮೇರು ಮಟ್ಟದಲ್ಲಿದೆ ಅನ್ನೋದು ಅರಿವಾಗ್ತಾ ಹೋಗುತ್ತೆ. ಅದರ ಕಲಿಕೆಯಿಂದ ನೋಡಿ ಎಷ್ಟು ನಾವು ತಿಳ್ಕೊಳ್ತಾ ಹೋಗ್ಬೋದು ರಾಗಗಳ ಬಗ್ಗೆ, ಹಾಡೋದು ಎಷ್ಟು ಕಷ್ಟ. ದೇಖ ಬೇಜ ಮನಲನ ಜಾ ದೇಖ ಬೇಜ ಮನಲನ ಜಾ ದೇಖ ಬೇಜ ಮನಲನ ಜಾ ದೇಖ ಬೇಜ ಮನಲನ ಜಾ ಪ್ರಿಯಾಗಿ ದರ್ಶನ ವಾರೆ नजर दिया न मोरे देखो बेज मनला न जा देखो बेज मनला न जा ಅಂತ ಇದು ಯಾವ್ದಾಗುತ್ತೆ? ಹಂಸಾನಂದಿ ಹಂಸಾನಂದಿಯ ಪ್ರತಿರೂಪವಾದ ಹಿಂದೂಸ್ತಾನಿ ಸೋಹನಿ ಆಗುತ್ತೆ. ಹೌದು. ಇವಾಗ ಇವೆರಡರ ಮಧ್ಯಕ್ಕೆ ಮತ್ತೊಂದು ರಾಗ ಮಾಡಿದ್ದಾರೆ. ಅದು ಅತ್ಯಂತ ವಿಶೇಷವಾದ ಮಾರ್ವ ಅಂತ ರಾಗ. ಅದನ್ನ ಸ್ವಲ್ಪ ಹಾಡ್ತೀನಿ. ಅದು ತುಂಬಾ ಗಂಭೀರವಾದ ರಾಗ. ಇದೆಲ್ಲ ವಾದಿ ಮತ್ತು ಸಂವಾದಿಗಳ ಬದಲಾವಣೆಯಿಂದ ಆಗ್ತಿರೋದು. ಇದೊಂದು ತರಾನ ಹಾಡ್ತೀನಿ. ತಾನಧೇ ತಾನದೇರನ ತಾನಧೇ ತಾನದೇರನ ತಾನಧೇ ತಾನದೇರನ ದೇರ್ 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 ತಾನದೋ ತಾನದೇರನ ತಾನಧೇ ತಾನದೇರನ ತಾನಧೇ ತದೇಯನ ತದರ ತಾನೆ ತಾನೇ ತಾನಧೇ ತಾನದೇರನ ತಾನಧೇ ತಾನದೇರನ ತಾನಧೇ ನೆದ ನೆರೆ ಗಮದ ಮರೆ ಗಮದ ನೆರೆ ನಿದ ಮಗರೆ ರೆ ನೇರ ಧನೆ ರೆ ಗಮದ ತಾನಧೇ ತಾನದೇರನ ತಾನಧೇ. ಇದರಲ್ಲಿ ಅಪರೂಪಕ್ಕೆ ನಾವು ಷಡ್ಜಕ್ಕೆ ಬರ್ತೇವೆ. ಅತ್ಯಂತ ವಿಶೇಷವಾದ ರಾಗ. ಷಡ್ಜದ ಬೇಸ್ ಇಲ್ಲದೇ ಇರುವಂತಹ ರಾಗ ಇದು. ಯಾರು ಹಿತವರು ನಿನಗೆ ಈ ಮೂವರೊಳಗೆ ಅಂತ ನಮ್ಮ ಪ್ರವೀಣ್ ಗೋಡ್ಕಿಂಡಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಚೆನ್ನಾಗಿದೆ. ಅದನ್ನ ಇನ್ನೊಂದ್ಸರಿ ಹೇಳ್ಬೋದಾ? ಯಾರು ಹಿತವರು ನಿನಗೆ? ಅದು ನಾನು ಲಿರಿಕ್ಸ್ ಇಟ್ಕೊಂಡಿಲ್ಲ, ನಿರೀಕ್ಷೆ ಇರಲಿಲ್ಲ, ಹಾಗೆ ಸಡನ್ ಆಗಿ ನೆನಪಾಯ್ತು. ಓಕೆ ಓಕೆ. ಆರು ಹಿತವರು ನಿನಗೆ ಈ ಮೂವರೊಳಗೆ ದಾರುಣಿಯೋ ಧನವೋ ಅಂತೇನೋ ಬರುತ್ತೆ. ನಾನು ರಾಗದ ಕಾನ್ಸಂಟ್ರೇಷನ್ ಮಾತ್ರ ಮಾಡ್ತೀನಿ, ಅದಕ್ಕೆ ಸಮಯ ಇಲ್ಲ ಖಂಡಿತ. ಸೊ ಇದೆಲ್ಲ ಕಲಿಬೇಕಾದ್ರೆ ಎಷ್ಟು ಪರಿಶ್ರಮ ಇರುತ್ತೆ. ಈಗ ತಾವು ಹಂಸಾನಂದಿ ರಾಗದ ಕುರಿತಾಗಿ ತಿಳಿಸ್ಕೊಟ್ರಿ. ಇನ್ನಿದೀಗ ಮೋಹನ ರಾಗ ಅಂತ ಹೇಳಿ ನಾನು ಕೇಳಿದ್ದೆ. ಬಹಳ ವಿಶೇಷವಾಗಿ ಮೋಹನ ರಾಗವು ಅತ್ಯಂತ ಪ್ರಚಲಿತವಾದ್ದು. ಹೌದು, ಏನು ಕಷ್ಟ ಇಲ್ಲ, ಎಲ್ಲರಿಗೂ ಗೊತ್ತಿರೋ ರಾಗ. ನಾನು ರಾಗಿಣಿ ಬಹುರೂಪಿಣಿ ಅಂತ ಒಂದು
ಕಾರ್ಯಕ್ರಮ ನಾನು ಚಂದನಕ್ಕಾಗಿ ಮಾಡಿದ್ದೆ. ಹ್ಮ್ ಹ್ಮ್ ಅದರಲ್ಲಿ ಒಂದು 20 ರಾಗಗಳನ್ನೇನೋ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಗಗಳು ಅದಕ್ಕೆ ಸಂವಾದಿ ಅಂದಂಥ ಹಿಂದೂಸ್ತಾನಿ ರಾಗಗಳನ್ನು ಹಾಡಿದ್ದೆ. ಅದರೊಳಗೆ ಎಲ್ಲ ರಾಗಗಳೆಲ್ಲ ಬಂದಿದೆ. ಸರಿಗ ಪದ ಸದಾ ಪಗಾರೆ ಸ, ಇದು ಮೋಹನ. ರಾಜೀವಲೋಚನ ರಾಮ ನನು ಬ್ರೋ ಚೂಟಕುರ ರಾಜೀವಲೋಚನ ರಾಮ ನನು ಬ್ರೋ ಚೂಟಕುರ ರಾಜೀವಲೋಚನ ರಾಮ ನನು ಬ್ರೋ ಚೂಟಕುಧೀರ ಶಿತ ಜನ ಮಂದಾರ ಕರುಣಾಪಾರವಾರ ರಾಜೀವ ಲೋಚನ ರಾಮನನು ಬ್ರೋ ಚೂಟಕುಧೀರ ಶಿತ ಜನ ಮಂದಾರ ಕರುಣಾಪಾರವಾರ ರಾಜೀವ ಲೋಚನ ರಾಮ ಅಂತ ಇದು ಮೋಹನ ರಾಗ ಆಗಿದ್ರೆ, ಹಿಂದೂಸ್ತಾನಿಯಲ್ಲಿ ಮತ್ತೆ ಇದನ್ನ ಪೂರ್ವಾಂಗ ಪ್ರಧಾನ ಉತ್ತರಾಂಗ ಪ್ರಧಾನ ಅಂತ ಮಾಡಿಬಿಟ್ರು. ಯಾವುದಕ್ಕೆ ತುಂಬ ವ್ಯಾಪ್ತಿ ಇದೆಯೋ ಅದನ್ನ 2 ಭಾಗ ಮಾಡೋಕ್ಕೆ ಅಥವಾ 2 ಅಪ್ರೋಚ್ ಕೊಡೋಕ್ಕೆ ಅವರಿಗೆ ಅವಕಾಶ ಆಯಿತೋ ಏನೋ ಅನಿಸುತ್ತೆ. ಕ್ರಿಯೇಟಿವಿಟಿ ಆ ಥರ ಕೆಲಸ ಮಾಡಿದೆ. ಹರಿ ಹರಿ ನಾಮ ಭಜತ ಮನರೇನು ಅಂತ ಒಂದು ರಾಗ ಹಾಕ್ತೀನಿ, ತಬಲ ಹಾಕೋತೀನಿ. ಈ ಎಲ್ಲ ಗೀತೆಗಳನ್ನು ನಾವು ಕೇಳ್ತಾ ಇದ್ರೆ ಆ ಕೃತಿಕಾರರು ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಎಷ್ಟೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಹರಿ ಹರಿ ನಾಮ ಲೇತ ಮನ ಮೇರು, ಹರಿ ಹರಿ ನಾಮ ಲೇತ ಮನ ಮೇರು, ಯಾಸೋ ಘಟತ सब पाप गनेरि हरि हरि नाम देख मन मेरो जासो घटता सब पाप गनेरि हरि हरि नाम ಅಂತ ರಾಗ ದೇಶಕಾರನ್ನ ಮಾಡಿಬಿಟ್ರು. ಅದನ್ನು ಪೂರ್ವಾಗ ಮಾಡಿಕೊಂಡು ತುಂಬ ಗಂಭೀರವಾಗಿ ದೇಶಕಾರನ ಮಾರ್ನಿಂಗ್ನಲ್ಲಿ ಹಾಡ್ಬೋದು. ಇದು ಸರಿಯಾದ ಸಮಯ. ಹಿಂದೂಸ್ತಾನಿಯಲ್ಲಿ ಸಮಯ ತುಂಬ ಪಾಲಿಸ್ತಾರೆ. ಇದು ಬೆಳಗ್ಗೆಯ ಸಂದರ್ಭದಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಆದ್ರೂ ಅನಿವಾರ್ಯವಾಗಿ ಒಂದೊಂದು ಸಲ ಹಿಂದೂಸ್ತಾನಿ ರಾಗವದ ಕೆಲವು ರೂಲ್ಸ್ಗಳನ್ನು ನಾವು ಪ್ರದರ್ಶನದ ದೃಷ್ಟಿಯಿಂದ ಬದಲಾಯಿಸ್ತೀವಿ. ಆದರೆ ಶಾಸ್ತ್ರದ ಬಗ್ಗೆ ನನಗೆ ಗೌರವ ಮತ್ತು ಗಮನ ಇದೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕಾಗಿ ಪ್ರೇಕ್ಷಕರಿಗೆ ನಾನು ಈ ಮಾತನ್ನು ಸೇರಿಸ್ತಾ ಇದ್ದೀನಿ.
ಆ ಅಂತ ರೇ ಧ ಸ ಪಾ ಗ ಆ ಥರ ವಾದ್ಯ ಸಂವಾದಿಯನ್ನು ಬದಲಾವಣೆ ಮಾಡಿಕೊಂಡು ಭೂಪಾಳಿ ಅಂತ ಮಾಡಿದ್ದಾರೆ. ಭೂಪು ಅಥವಾ ಭೂಪಾಳಿ ಈ ರಾಗವನ್ನು ಕರೀತಾರೆ. ಸೊ ಮೋಹನದ 2 ರೂಪ ಆಯಿತು. ಇನ್ನು ಮಧ್ಯಮಾವತಿ. ಮಧ್ಯಮಾವತಿ ರಾಗ. ಮಧ್ಯಮಾವತಿ ಎಲ್ಲರಿಗೂ ಗೊತ್ತಿರುವಂತಹ ರಾಗ. ಪಾರ್ಥ ಸಾರಥೆ ನಲ್ನು ಪಾಲ್ಯೋ ಪರ ದಾ ಪಾರ್ಥ ಸಾರಥೆ ನಲ್ನು ಪಾಲ್ಯೋ ಪರ ದಾ ಪಾರ್ಥ ಸಾರಥೆ ನಲ್ನು ಪಾಲ್ಯೋ ಪರ ದಾ ಪಾರ್ಥ ಸಾರಥೆ ನಲ್ನು ಪಾಲ್ಯೋ ಪರಾದ. ಇದು ಮಧ್ಯಮಾವತಿ. ಸರೆ ಮ ಪ ನಿ ಸ ಸಾ ನಿ ಪ ಮ ರೆ ಸ. ಇದು ಮತ್ತೆ ಹಿಂದೂಸ್ತಾನಿಯಲ್ಲಿ 2 ರಾಗಗಳಾಯ್ತು. ಮಧ್ಯಮಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಡಬೇಕು ಅಂತ, ಪ್ರಧಾನತೆಯನ್ನು ಕೊಡಬೇಕು ಅಂತ ಏನು ಮಾಡಿದರು, ಮಧುಮಾತ್ ಸಾರಂಗ್ ಅಂತ ಒಂದು ಮಾಡಿದರು. ರೇ ನೇ ಸ ರೇ ಪ ಮ ರೇ ರೇ ನೇ ಸ ಅಂತ ಒಂದು ರಂಗ್ ರಂಗದೆ ರಂಗದೆ ಏ ಜಾವ ರಂಗದೆ ರಂಗದೆ ರೇ ಜವ ರಂಗದೆ ರಂಗದೆ ರೇ ಜವ ಜಸ ಮೋರಿ ಪಿಯಾಗೆ ಪಗರೆ ರಂಗದೆ ರಂಗದೆ ರೇ ಜವ ಜಸ ಮೋರಿ ಪಿಯಾಗೆ ಪಗರೆ ರಂಗದೆ ರಂಗದೆ ರೇ ಜವ ರಂಗದೆ ರಂಗದೆ ಅಂತ ಮಧುಮತ್ ಸಾರಂಗ್ ಮಾಡಿದ್ದಾರೆ. ಅದೇ ರೀತಿ ಇದರಲ್ಲಿ ಉತ್ತರಾಂಗ ಮತ್ತು ಪೂರ್ವಾಂಗ ಪ್ರಧಾನ ಅಂತ ಮಾಡಲಿಲ್ಲ. ರಾಗಗಳ ವಾದಿ ಸಂವಾದಿಯ ಬದಲಾವಣೆಯಿಂದ ಹಾಗೆ ಮಾಡಿದರು. ಇವಾಗ ಅದನ್ನು ಮೇಘ ಮಲ್ಲಾರ ಜೊತೆ ಸೇರಿದರೆ ಗಾಂಧಾರೆಲ್ಲ ಬರುತ್ತೆ. ಬರೀ ಮೇಘನ್ನು ಹಾಡುವ ಒಂದು ಪಾಠಾಂತರವೂ ಇದೆ ಘರಾನದಲ್ಲಿ. ರೇ ನೇ ಪ ರೇ ನೇ ಸ ರೇ ಪ ರೇ ನೇ ಸ ನೇ ಸ ರೇ ಸ ನೇ ಪ. ಇದನ್ನು ಮೇಘನ್ನ ಸಾಮಾನ್ಯ ನಾವು ಇದರಲ್ಲಿ ಹಾಡ್ತೇವೆ, ಏನು ಮಳೆಗಾಲದಲ್ಲಿ ಹಾಡುವಂಥ ರಾಗ. ಅಸಮಾನದರ ಭರಸೆ ಅಸಮಾನದರ ಭರಸೆ ಅಸಮಾನದರ ಭರಸೆ ಬರಕಾರುದು ಆಯೇರೆ ಬನ ಸುಂದರ ಭರಸ ಮೋಯ ಆಗೋರಥೆಯೇ ಪರಸೆ ಅಸಮಾನದರ ಭರಸೆ ಅಸಮಾನದರ ಭರಸೆ ವರದಾಯೇತು ಆಯೇ ಬರಗಾರುತು ಆಯೇ ಬನ ಸುಂದರ ಬರಜ ಮೋರ ಆಬರದೆ ಭರಸೆ ಅಸಮಾನದರ ಭರಸೆ ಅಸಮಾನದರ ಭರ. ಹೀಗೆ 2 ರಾಗವನ್ನು ಮಾಡಿಬಿಟ್ರು. ಸೊ ಅಲ್ಲಿಗೆ ನೋಡಿ, ಹಂಸಾನಂದಿಯಿಂದ 3 ರಾಗ, ಹೌದು, ಮಧ್ಯಮಾವತಿಯಿಂದ 2 ಬಂತು, ಮೋಹನದಿಂದಲೂ 2 ಬಂತು. ಸೊ ನೀವು ಆರಿಸ್ಕೊಂಡಿರೋ ರಾಗಗಳ ವೈಚಿತ್ರ್ಯವೇ ಅದು.
ಹಾಗೇನಿರಲ್ಲ. ನೇರವಾಗಿ ಒಂದು ರಾಗವನ್ನು ಕರೆಕ್ಟಾಗಿ ಹಿಂದೂಸ್ತಾನಿಯಲ್ಲಿ ಅದನ್ನೇ ಫಾಲೋ ಮಾಡಿರೋಂಥ ಚಾನ್ಸಸ್ ಇದೆ. ಇನ್ನು ಹೆಚ್ಚಿನ ಉದಾಹರಣೆಗೆ ಆಭೋಗಿ ನೋಡಿ, ಆಭೋಗಿಯಲ್ಲಿ ಸ್ವರದಲ್ಲಿ ಬದಲಾವಣೆ ಮಾಡಿಬಿಟ್ರು. ಏನೂ ಬದಲಾವಣೆ ಮಾಡದೇನೂ ಇರುವಂತಹ ರಾಗಗಳಿದ್ದಾಗ, ಏನೂ ಬದಲಾವಣೆ ಮಾಡದೇ ಇರುವಂಥ ರಾಗಗಳಿದ್ದಾಗ ಏನಾಗುತ್ತೆ, ಸ್ವಲ್ಪ ಕಷ್ಟವಾಗುತ್ತೆ ಹಾಡೋಕ್ಕೆ. ಶಾಸ್ತ್ರ ಗೊತ್ತಿದ್ದರೆ ಸ್ವಲ್ಪ ಸುಲಭ ಆಗಿಬಿಡುತ್ತೆ, ಹಾಡ್ಬಿಡ್ಬೋದು. ಒಟ್ಟಾರೆಯಾಗಿ ಈ ಶ್ರೀಮಂತ ರಾಗಗಳ ಭಾವಪೂರ್ಣ ನಿರೂಪಣೆಯನ್ನು ತಮ್ಮ ಶಾಸ್ತ್ರೀಯ ಗಾಯನದ ಮುಖೇನ ತಾವು ವ್ಯಕ್ತಪಡಿಸಿದ್ದೀರಿ. ಇಷ್ಟೊತ್ತು ನಾವು ಎಲ್ಲೋ ಒಂದು ಅರ್ಥದಲ್ಲಿ ಸಂಗೀತ ಕಚೇರಿಯಲ್ಲಿ ಕುತ್ಕೊಂಡು ಕೇಳ್ತಾ ಇದ್ವೇನೋ ಅಂತ ಹೇಳಿ, ಇಷ್ಟು ಹತ್ತಿರದಲ್ಲಿ ಕೇಳ್ತಾ ಇದ್ದಾಗ ಮೈ ರೋಮಾಂಚನವಾಗುತ್ತೆ. ಇನ್ನು ನಮ್ಮ ವೀಕ್ಷಕರು ಕೂಡ ಅಷ್ಟೇ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟೆಲ್ಲ ಕಾರ್ಯಕ್ರಮದ ಜೊತೆಗೆ ಅಥವಾ ಗಾಯನದ ಜೊತೆಗೆ ತಾವು ಅನೇಕ ಧ್ವನಿ ಸಾಂದ್ರಿಕೆಗಳನ್ನು ಹೊರತಂದಿರ್ತೀರಿ. ಅದ್ರ ಬಗ್ಗೆ ತಿಳಿಸೋದಾದರೆ? ಹೌದು, ಒಬ್ಬರು ತುಂಬ ದೊಡ್ಡ ಸಂಗೀತ ಆಸಕ್ತರು, ಆಮೇಲೆ ಹೆಚ್ಚಾಗಿ ಶಾಸ್ತ್ರೀಯ ಸಂಗೀತದ ಸಿಡಿಗಳನ್ನೇ ಮಾಡುವಂಥವ್ರು, ಧ್ವನಿ ಮುದ್ರಿಕೆಗಳನ್ನು ಮಾಡುವಂಥವ್ರು, ಅದಕ್ಕೆ ಮೀಸಲಾಗಿದ್ದವರು ಹೆಚ್ಚಾಗಿ, ಮತ್ತು ಸಂಗೀತ ಮತ್ತು ವೇದಾಂತ ಎರಡೂ ವಿಚಾರದಲ್ಲಿಯೂ. ಆರ್ ರಂಗರಾಜನ್ ಅಂತ ವರ ಎಂಟರ್ಪ್ರೈಸಸ್ಸು ಅವರು ಒಂದು ರಾಗಂ ತಾನಂ ಪಲ್ಲವಿ ಸೀರೀಸಲ್ಲಿ ಸಾಕಷ್ಟು ರಾಗಂ ತಾನಂ ಪಲ್ಲವಿಯದೇ ಒಂದು ಸೀರೀಸ್ ಮಾಡಿದರು. ಅದರಲ್ಲಿ ನಾನು 4 ಮೇಳಕರ್ತ ರಾಗಗಳನ್ನು ಹಾಡಿದೆ. ಗೌರಿ ಮನೋಹರಿ, ಶುಭ ಪಂಥವರಾಳಿ, ಹೇಮಾವತಿ, ಇನ್ನೊಂದು ರಾಗ, ಹೀಗೆ 4 ರಾಗಗಳನ್ನು ಹಾಡಿದೆ. ಅದರಲ್ಲಿ 2 ರಾಗಗಳಲ್ಲಿ ಗೌರಿ ಮನೋಹರಿ 2 ರಾಗಗಳಲ್ಲಿ ನಾನು ರಾಗಂ ತಾನಂ ಪಲ್ಲವಿಯನ್ನು ಹಾಡಿದೆ. ಇನ್ನೆರಡು ರಾಗಗಳಲ್ಲಿ ಕೃತಿಗಳನ್ನು ಹಾಡಿದೆ. ಆಮೇಲೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ವ್ಯಾಖ್ಯಾನ ಸಹಿತವಾಗಿ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಹಾಡಿದೆ. ಆಮೇಲೆ ಭರ್ತೃಹರಿ ಅಂತಹ ಒಬ್ಬ ಅತ್ಯಂತ ಮೇಲ್ಮಟ್ಟದ ಸಂಸ್ಕೃತ ಕವಿಯ ವೈರಾಗ್ಯ ಶತಕವನ್ನು ಹಾಡಿದೆ. ಸೊ ನನ್ನ ವಿದ್ವತ್ ಲೋಕಕ್ಕೆ ಗಣೇಶ್ ಅವರ ಮಾರ್ಗದರ್ಶನದ ಪ್ರವೇಶವಾಯಿತು. ಅದು ಒಂದು ಉತ್ತಮವಾದಂಥ ಸಂಗೀತ ಮತ್ತು ಸಾಹಿತ್ಯದ ಸಮ್ಮಿಲನ ಆಯಿತು, ಮಾಡಿದ್ದೀನಿ. ಇನ್ನು ದಯಮಾಡೆ ಲೋಕುಮಿ ಅಂತ ಒಂದು ದೇವರ ನಾಮದ ಸಿಡಿಯನ್ನು ರಂಗರಾಜನವರೇ ಮಾಡಿದ್ದಾರೆ. ಆಮೇಲೆ ಇನ್ನು ಸಾಕಷ್ಟು, ಆಮೇಲೆ ನಾನೇ ಸ್ವಂತವಾಗಿ ಸಾಕಷ್ಟು ರಾಗಗಳನ್ನು ತಂದೆ. ಹಿಂದೂಸ್ತಾನಿಯಲ್ಲಿ ಕೇದಾರು, ಆಮೇಲೆ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿಗೆ ಈ ಥರ 3 ರಾಗಗಳನ್ನು ತಗೊಂಡು 3 ರಾಗಗಳನ್ನು ಕರ್ನಾಟಕ ಸಂಗೀತದಿಂದ ತಗೊಂಡು ಅದರ ಹಿಂದೂಸ್ತಾನಿ ರೂಪವನ್ನು ತೋರಿಸುವಾಗಿ ಒಟ್ಟು 6 ರಾಗಗಳನ್ನು ಹಾಡಿದೆ. ಆ ಥರದೊಂದು ಸಿ ಡಿ ಎಲ್ಲ ಬಂದಿದೆ. ಇನ್ನು ಹಾಗೆಯೇ ಶಾಸ್ತ್ರೀಯ ಸಂಗೀತದ ಇನ್ನೂ 2-3 ಸಿ ಡಿಗಳನ್ನು ಹಾಡಿದ್ದೀನಿ, ಅಷ್ಟು ಆಗಿ ನೆನಪಿಲ್ಲ. ಹೌದು. ಈ ದೂರದರ್ಶನಕ್ಕೂ ನಿಮಗೂ ಒಂದರ್ಥದಲ್ಲಿ ಅವಿನಾಭಾವ ಸಂಬಂಧ. ಆಗಲೇ ತಾವು ಒಂದು ಮಾತು ಹೇಳಿದ್ರಿ, ದೂರದರ್ಶನದಲ್ಲಿ ನಾನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೆ, ಚಂದನ ವಾಹಿನಿಯಲ್ಲಿ ಪ್ರಸಾರವಾಯಿತು ಅಂತ ಹೇಳಿ. ಅದ್ರ ಬಗ್ಗೆ ತಿಳಿಸಬಹುದಾ? ಯಾವ ಕಾರ್ಯಕ್ರಮ, ಏನು ಕೊಟ್ಟಿದ್ದೀರಿ ಅಂತ ಹೇಳಿ? ಇದೆ, ನಾನು ನನ್ನ ಮನಸ್ಸಲ್ಲಿ ಇದು ಹೊಕ್ಬಿಟ್ಟಿತ್ತಲ್ಲ. 2 ಶಾಸ್ತ್ರೀಯ ಸಂಗೀತವನ್ನು ನಾನು ಹಾಡ್ತಾ ಇದ್ದೀನಿ, 2ರ ಅಧ್ಯಯನವೂ ನಡೆದಿದೆ ಅಂದಾಗ ಸ್ವಾಭಾವಿಕವಾಗಿ ಅವೆರಡು ಅದರಲ್ಲಿ ಬರುವ ರಾಗಗಳ ಸಾಮ್ಯತೆ ಮತ್ತು ಅದರ ರಾಗದಲ್ಲಿ ಬರುವಂಥ ವಿವಿಧತೆ ಅವೆರಡನ್ನು ತಿಳಿಸಬೇಕು ಅಂತಂದರೆ ನಾನು ಒಂದಿಷ್ಟು ರಾಗಗಳನ್ನು ಹಾಡಿ ತೋರಿಸ್ಬಿಡಬೇಕು ಅಂತ ನಾನೇ ಪ್ರೊಡ್ಯೂಸ್ ಮಾಡಿ ರಾಗಿಣಿ ನೀ ಬಹುರೂಪಿಣಿ ಅಂತ ಮಾಡಿದೆ. ರಾಗಿಣಿ ನೀ ಬಹುರೂಪಿಣಿ ಮಧುರ ಬಲವಾಸಿನಿ ಸುರ ಕರಿಕ ರಾಗೆ ಶರೀರಾಗಿಣಿ ನೀ ಬಹುರೂಪಿಣಿ. ರಾಗೇಶಿ ಮತ್ತು ನಾಟಕರುಂಜಿ ಸೇರಿಸಿ ಟೈಟಲ್ ಸಾಂಗ್ ಎಲ್ಲ ಮಾಡಿ ಇದರಲ್ಲಿ ಒಂದು 16 ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಗಗಳನ್ನು ಹಾಡಿ ಅದಕ್ಕೆ ಹಿಂದೂಸ್ತಾನಿಯ ರಾಗಗಳನ್ನು ಹಾಡಿ ಒಟ್ಟಾರೆ ಒಂದು 20-22 ಸೀರೀಸ್ ಮಾಡಿದೆ, ಎಪಿಸೋಡ್ಸನ್ನು ಮಾಡಿದೆ. ಆ ಕಾಲದಲ್ಲಿ ನನಗೆ ಈ ದೂರದರ್ಶನವೇ ನನಗೆ ಉತ್ತಮವಾದಂಥ ವೇದಿಕೆಯನ್ನು ಕೊಡ್ತು. ಈ ಕಾಲಕ್ಕೂ ದೂರದರ್ಶನವೇ ನಮ್ಮಂಥ ಸಂಸ್ಕೃತಿಯನ್ನು ಇಷ್ಟಪಡುವಂಥವರು, ಶುದ್ಧವಾದಂತಹ ನಮ್ಮ ಪರಂಪರೆಯನ್ನು ಯಾರು ಇಷ್ಟಪಡುವವರೋ, ನಮ್ಮ ಕಲೆ, ನಮ್ಮ ಸಂಗೀತ, ನಮ್ಮ ಶಿಲ್ಪ, ನಮ್ಮ ಮತ್ತೆಲ್ಲ ಇದಕ್ಕೆ ಆಧಾರಶಿತಿಯಾಗಿ ಆಕಾಶವಾಣಿಯೂ ನಿಂತಿದೆ, ಹಾಗೆ ದೂರದರ್ಶನವೂ ನಿಂತಿದೆ. ಇನ್ನು ಬೇರೆ ಚಾನಲ್ಗಳು ಮನೋರಂಜನೆಯ ಉದ್ಯಮ, ಅವರಿಗೆ ಮನೋರಂಜನೆ ಒಂದು ಉದ್ಯಮವಾಗಿದೆ, ಅದು ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ
ಈ ಚಂದನ ವಾಹಿನಿಯ ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ತಾವು ಭಾಗಿಯಾಗಿದ್ದೀರಿ. ನಿಮ್ಮ ವಿಚಾರಗಳನ್ನು, ಖುಷಿಯ ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಅತ್ಯಂತ ಇದೊಂದು ನನ್ನ ಸೌಭಾಗ್ಯ. ಅತ್ಯಂತ ಆನಂದದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಹೇಳಿದ್ನಲ್ಲ, ಚಂದನ ನನಗೆ ಅತ್ಯಂತ ಇಷ್ಟಪಡುವಂತಹ ಚಾನಲ್ ಹೌದು. ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದೀನಿ. ಮತ್ತು ವೈಯಕ್ತಿಕವಾದ ಮತ್ಯಾವ ಮೋಹವಾಗಲಿ ದ್ವೇಷವಾಗಲಿ ಇಲ್ಲ. ಇದು ಏನು ಹೇಳಿ, ಒಂದು ಆನಂದದ ಸುಖವನ್ನು ನಾನು ಅನುಭವಿಸ್ತಾ ಇದ್ದೇನೆ, ಅಷ್ಟು ಹೇಳಬಲ್ಲೆ. ನಾನು ಸಂಗೀತಗಾರ, ನಾನು ಮಾತುಗಾರನಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಮಾತಾಡ್ತಾ ಇದ್ದೇನೆ. ಈಗ ಹೊಸ ಹೊಸ ರಾಗಗಳ ಅನ್ವೇಷಣೆ ಅಂತ ಹೇಳಿ ಬಂದಾಗ, ಇವತ್ತು ನಾವು ಸಂಗೀತ ಲೋಕದಲ್ಲಿ ಸಾಕಷ್ಟು ಹೊಸ ರಾಗಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಹೊಸ ರಾಗಗಳ ಅನ್ವೇಷಣೆ ಅಂತ ಹೇಳಿ ಬಂದಾಗ ತಮಗೆ ಏನು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ, ಅಥವಾ ಯಾವ ರಾಗದ ಬಗ್ಗೆ ತಾವು ಮತ್ತಷ್ಟು ಅವಲೋಕಿಸಬೇಕು ಅಂತ ಹೇಳಿ ಅನಿಸುತ್ತೆ? ನಿಜವಾಗಿ ಹೇಳಬೇಕು ಅಂದರೆ, ಶಾಸ್ತ್ರೀಯ ಸಂಗೀತದಲ್ಲಿರುವಂಥ ಎಲ್ಲ ರಾಗಗಳನ್ನು ನಾವು ಪುನರಾವರ್ತನೆಗೊಳಿಸ್ತಾನೇ ಇರಬೇಕು. ಎಷ್ಟು ಅಗದರೂ ಅದು ಖಾಲಿಯಾಗದ ಗಣಿ. ಅದು ಒಂದು ಪರಂಪರೆಯ ಮಹತ್ವ. ಅದು ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಸಂಗೀತ ಇರ್ಬೋದು. ಆ ರಾಗಗಳನ್ನು ಎಷ್ಟು ಹಾಡಿದ್ರೂ ಒಂದು ಜನ್ಮಕ್ಕೆ ಅದನ್ನು ನಾವು ಅದನ್ನು ಅಧೀನಪಡಿಸ್ಕೋತೀವಿ ರಾಗಗಳನ್ನು ಅನ್ನೋದು ಕಷ್ಟ. ಹಾಗಂತ ನಮ್ಮ ಕ್ರಿಯೇಟಿವಿಟಿ ಎಲ್ಲ ಕೆಲಸ ಮಾಡುವಾಗ ಸಾಧ್ಯವಿದ್ದಾಗ ಹೊಸ ರಾಗಗಳನ್ನು ಮಾಡೋದರಲ್ಲಿ ಯಾವ ವ್ಯತ್ಯಾಸ, ಯಾವ ತೊಂದರೆಯೂ ಇಲ್ಲ. ಆ ರೀತಿಯಲ್ಲಿ ನಾನು ಕರ್ನಾಟಕ ಸಂಗೀತದಲ್ಲಿ ಒಂದು ಹೊಸ ರಾಗ, ಹಿಂದೂಸ್ತಾನಿ ಸಂಗೀತದಲ್ಲಿ ಒಂದು ಹೊಸ ರಾಗ ಅಂತ ಮಾಡಿದ್ದೇನೆ. ಹಿಂದೂಸ್ತಾನಿಯ ಗೌರಿ ಅಂತ ಒಂದು ರಾಗ ಉಂಟು, ಆಮೇಲೆ ಶಂಕರ ಅಂತ ಒಂದು ರಾಗ ಉಂಟು. ಎರಡನ್ನೂ ಸೇರಿಸಿ ಗೌರಿ ಶಂಕರ ಅಂತ ಒಂದು ರಾಗ ಮಾಡಿದ್ದೀನಿ. ಆಮೇಲೆ ಕರ್ನಾಟಕ ಸಂಗೀತದಲ್ಲಿ ಅಮೃತ ವರ್ಷಿಣಿ ಮತ್ತು ಹಂಸಧ್ವನಿ ಎರಡೂ ಸೇರಿಸಿ ಅಮೃತ ಧ್ವನಿ ಅಂತ ಮಾಡಿದ್ದೀನಿ. ಸೊ ಅದು ಎರಡರಲ್ಲಿಯೂ ಕೃತಿಯನ್ನು ಹಾಡಿದ್ದೀನಿ. ಈ ಕಾಲಕ್ಕೆ ತಕ್ಷಣಕ್ಕೆ ಅದು ಒದಗಿ ಬರೋಲ್ಲ, ಅದು ಕ್ಲಿಷ್ಟವಾದ ವಿಚಾರ. ಹಾಗಾಗಿ ನಾನು ಅದನ್ನು ಹಾಡೋಕ್ಕೆ ನಾನು ಇಲ್ಲಿ ಆರಿಸ್ಕೊಂಡಿಲ್ಲ, ಅಂತೂ ಮಾಡಿದ್ದೀನಿ. ನನಗೆ ಸಾಕಷ್ಟು ಕಲಾವಿದರು ಹೊಸ ಹೊಸ ರಾಗಗಳನ್ನು ಮಾಡಿದ್ದಾರೆ. ಮಾಲ್ಮಳ್ಳಿ ಕೃಷ್ಣ ಅಂಥವರೆಲ್ಲ ಮುಂಚೆಯಿಂದಲೇ ಆ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದೇನು ಇದು ನಮ್ಮ ಕಲಾಧರ್ಮಕ್ಕೆ ವಿರುದ್ಧವಾದ್ದಲ್ಲ. ಹಾಗಂತ ಅದನ್ನು ಮಾಡಿದ್ರೇ ಭಾಳ ದೊಡ್ಡ ಸಾಧನೆ, ಅದನ್ನು ಮಾಡಲಿಲ್ಲ ಅಂದರೆ ಸಾಧನೆ ಅಲ್ಲ ಅನ್ನೋದು ತಪ್ಪೆ, ಅಷ್ಟು ಹೇಳಬಲ್ಲೆ. ನಿಮ್ಮ ಈ ಸಂಗೀತ ಕ್ಷೇತ್ರದ ಪಯಣಕ್ಕೆ ಕುಟುಂಬದವರ ಸಹಕಾರ ಹೇಗಿದೆ? ಅದೇ ನಾನು ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ 7 ಜನವೂ ನಾವು ಹಾಡುವವರು. ನನ್ನ ದೊಡ್ಡಣ್ಣ ಗಮಕದಲ್ಲಿ ಮುಂದುವರೆದಿದ್ದಾನೆ. ಇನ್ನು ಮತ್ತೊಂದು ಅಣ್ಣ ಮತ್ತು ನನ್ನ ತಮ್ಮ ಯಕ್ಷಗಾನವನ್ನು ಚೆನ್ನಾಗಿ ಹಾಡ್ತಾರೆ. ಅವರೆಲ್ಲರೂ ದೊಡ್ಡ ಕಲಾವಿದರಾಗುವಂತಹ ಅವಕಾಶ ಇದ್ದರೆ ಅವರೆಲ್ಲರೂ ದೊಡ್ಡ ಕಲಾವಿದರಾಗುವಂಥವರೇ ಅಂತ ಪ್ರತಿಭಾ ಸಂಪನ್ನರು. ನನ್ನ 3 ಜನ ಅಕ್ಕಂದಿರು ಚೆನ್ನಾಗಿ ಹಾಡ್ತಾರೆ. ಒಂದು ಅಕ್ಕ ಸ್ವಲ್ಪ ಶಾಸ್ತ್ರೀಯ ಸಂಗೀತವನ್ನು ಸ್ವಲ್ಪ ಕಲ್ತಿದ್ದಾಳೆ. ಸೊ ಹಾಗಾಗಿ ನನಗೆ ಅಲ್ಲಿ ಕುಟುಂಬದಲ್ಲಿ ನಮ್ಮ ತಂದೆ ಸ್ವಲ್ಪ ಬೇಗ ಹೋದ್ರೂ ಇರುವಷ್ಟರವರೆಗೆ ತುಂಬ ನಮಗೆ ಎನ್ಕರೇಜ್ಮೆಂಟ್ ಕೊಟ್ಟು ಸ್ವತಃ ಚೆನ್ನಾಗಿ ಹಾಡ್ತಾಯಿದ್ರು. ಅಮ್ಮ ಬಹುಕಾಲ ನಮ್ಮ ಜೊತೆ ಮಾಡಿದರು. ಹಾಗಾಗಿ ಅವರಿಬ್ಬರ ಮಾರ್ಗದರ್ಶನ ಮುಂದೆ ಹೀಗೆ ಬೆಳೆದು ಬಂದಂಗೆ ಎರಡೂ ಶಾಸ್ತ್ರೀಯ ಸಂಗೀತದಲ್ಲಿಯೂ ಬೇಕಾದ ಕಲಾವಿದರು, ಸ್ನೇಹಿತರು ನನಗೆ ಸಿಕ್ಕಿ ನನಗೆ ಅತ್ಯಂತ ಅನುಕೂಲವಾದ ವಾತಾವರಣ ನನಗೆ ಸಿಕ್ತು. ಇವತ್ತು ಸಂಗೀತ ಲೋಕ ಬಹಳಷ್ಟು ಬೃಹದಾಕಾರವಾಗಿ ಬೆಳೀತಾ ಇದೆ. ಯಾಕಂತಂದರೆ ಎಲ್ಲರೂ ಕೂಡ ನಾನು ಹಾಡು ಬಿಡಬೇಕು, ಆ ವೇದಿಕೆಯಲ್ಲಿ ನಿಂತು ಬಿಡಬೇಕು ಅನ್ನುವಂತಹ ಒಂದು ನಾಗಾಲೋಟದಲ್ಲಿ, ವೇಗದ ಓಟದಲ್ಲಿ, ಸಂಗೀತದ ಕಲಿಕೆಯಲ್ಲಿ ಬರ್ತಿದ್ದಾರೆ. ಇಂಥವರಿಗೆ ಈ ಪಕ್ವತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಾ ಇದೆ. ಒಟ್ಟು ಹಾಡಬೇಕು, ನಾವು ರಂಜಿಸ್ಬಿಡಬೇಕು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಏನು ಹೇಳ್ತೀರಾ ತಾವು? ಇದಕ್ಕೆ ಒಂದು ಸಂದೇಶ ಕೊಡೋದು ಅಥವಾ ಅದು ಮತ್ತೇನೋ ಅದಕ್ಕೆ ನಾನು ದೊಡ್ಡದಾಗಿ ಏನೋ ನೀತಿ ಪಾಠ ಮಾಡ್ತೇನೆ ಎನ್ನುವುದು ಅಹಂಕಾರದ ವಿಷಯ ಆಗಿದ್ದರಿಂದ ಅದು ಸಲ್ಲದು. ಆದರೆ ನಾನು ಒಬ್ಬ ಕಲಾವಿದನಾಗಿ ಒಂದು ಸಲಹೆ ಕೊಡಬಲ್ಲೆ. ನನ್ನಾಗೆ ಬಹಳ ಜನರು ಅಭಿಪ್ರಾಯವೂ ಹಾಗೇ ಇದೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ನನಗೆ ಅದರ ಅರ್ಥ ಗೊತ್ತಿದೆ. ಬಹುಕಾಲ ಬಾಳ್ತೇನೆ ಅಂತ ನಾವು ನಿಧಾನವಾಗಿ ವಿದ್ಯೆಯನ್ನು ಅರ್ಜನೆ ಮಾಡಬೇಕು. ನಾಳೆನೇ ಸತ್ತೋಗ್ತೇನೆ ಅಂತ ಇವತ್ತೇ ದಾನ ಮಾಡಬೇಕು. ಯಾವುದು ಶೀಘ್ರವಾಗಿ ಮಾಡಬೇಕೋ ಅದು ದಾನ, ಸೇವೆ.
ಯಾವುದನ್ನು ನಾವು ಅರ್ಜಿಸ್ತೇವೋ ವಿದ್ಯೆ ಅದನ್ನು ನಿಧಾನವಾಗಿ ಕಲಿಬೇಕು ಅಂತ. ಹೌದು. ಇವತ್ತು ಅದೆಲ್ಲವೂ ರಿವರ್ಸ್ ಆಗಿದೆ. ಇವತ್ತು ತಕ್ಷಣ ಒಂದು ವೇದಿಕೆ ಕಲಾವಿದ ಆಗಬೇಕು ಅನ್ನೋದು ಟಕ್ಕಂತ ಒಂದು 15-20 ರಾಗಗಳನ್ನು ಕಲಿತು ಆಕಾಶವಾಣಿನಲ್ಲಿ ಹಾಡಿ ಎಲ್ಲ ಕಡೆನೂ ಆಡಿಷನ್ಸ್ ಓದಿದ್ದು ಎಲ್ಲ ಮಾಡಿಕೊಂಡು ಕಲಾವಿದರಾಗ್ತಾರೆ. ಅವರಿಗೆ 10 ರಾಗ 15 ರಾಗ ಬರುತ್ತೆ ಸಾಕು ಅಂತ ಅವರೇ ಅನ್ಕೊಂಡ್ಬಿಡ್ತಾರೆ ಮನಸ್ಸಲ್ಲಿ. ಆಮೇಲೆ ಅದಕ್ಕೆ ತಕ್ಕನಾದ ಪೋಷಕ ವರ್ಗವು ಇವತ್ತು ಸ್ವಲ್ಪ ಕೆಳಮಟ್ಟಿಗೆ ದಾರಿ ತಪ್ಪಿದೆ. ಅವರಲ್ಲಿಯೂ ಅನಗತ್ಯವಾದ ಅನಪೇಕ್ಷಿತವಾದ ಮುಂದೆ ಅವರ ಅಭಿವೃದ್ಧಿಗೆ ಕಳಂಕವಾಗಬಹುದಾದಂತಹ ಆ ಉದ್ವೇಗ ಮತ್ತು ವೇಗವನ್ನು ಅವರು ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ತಪ್ಪು. ನಿಧಾನವಾಗಿ ಕಲಿಬೇಕು. ಹಿಂದೆಲ್ಲ ಒಂದು ಶಾಸ್ತ್ರೀಯ ಸಂಗೀತಗಾರರ ಮಕ್ಕಳಾಗಿ ಹುಟ್ಟುಬಿಟ್ರೆ ಅವ್ರ ತಂದೆ ಇರುವವರೆಗೂ ಮಕ್ಕಳಿಗೆ ಅವಕಾಶವೇ ಆಗ್ತಿರ್ಲಿಲ್ಲ. ಅದು ಕೆಳಮಟ್ಟಿನ ತಪ್ಪು. ಅದರಲ್ಲಿ ಮಧ್ಯಮ ಮಾರ್ಗದಲ್ಲಿ ಹೋಗಬೇಕು. ನಾವು ಕೆಳಮಟ್ಟದ ಸಾಧನೆಯನ್ನು ಚೆನ್ನಾಗಿ ಮಾಡಿಕೊಂಡು ವ್ಯಾಪಕವಾಗಿ ಕಲಿತು, ಈಗ ಒಬ್ಬರು ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರನಿಗೆ ಒಂದು 5-6 ಪ್ರಧಾನವಾದ ವಾಗ್ಗೇಯಕಾರರನ್ನು ನಾವು ಕವರ್ ಮಾಡಿಬಿಟ್ರೆ ಒಂದು 300 ರಾಗಗಳನ್ನು ಕಲಿಬೇಕಾದ ಅನಿವಾರ್ಯತೆ ಬರುತ್ತೆ. ನಾವು ಅದನ್ನು ಅನಿವಾರ್ಯ ಅಂತ ಭಾವಿಸಿ ನಾವು ಕಲಿಬೇಕು. ಆ ಥರ ಕಲಿಬೇಕು. ಹಿಂದೂಸ್ತಾನಿಯಲ್ಲಿಯೂ ಅಷ್ಟೇ ಒಂದು 60-70-80 ರಾಗಗಳನ್ನಾರು ನಾವು ಜೀರ್ಣಿಸ್ಕೋಬೇಕು. ಚೆನ್ನಾಗಿ ಜೀರ್ಣಿಸ್ಕೊಂಡು ಕಲಾವಿದ ಆದರೆ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಸಾಕು 20 ರಾಗ ನಾನು ಹಾಡ್ತೀನಿ ಅಂತ ಅನ್ನುವಂಥ ಕಲಾವಿದರು ಇದ್ದಾರೆ. ಏನು ಮಾಡೋಕ್ಕೂ ಆಗೋದಿಲ್ಲ. ಅದನ್ನು ನಾನು ಬದಲಾಯಿಸೋಕ್ಕಾಗಲ್ಲ. ಹೌದು. ನಮ್ಮಂಥವ್ರು ನನ್ನಂಥವ್ರು ಅಂತ ನನ್ನ ಗುರುಗಳು ಹೇಳಿರೋ ಮಾತನ್ನು ನಾನು ರಿಪೀಟ್ ಮಾಡ್ತೀನಿ. ಎಲ್ಲ ಕಾಲದಲ್ಲಿಯೂ ಹೀಗೆ ಇದೆ ಅಂತ ಅನಿಸುತ್ತೆ ನನಗೆ. ಈಗ ರಾಗಗಳು ಅಂತ ಹೇಳಿ ಬಂದಾಗ ನಮಗೆ ಸಿಂಧು ಭೈರವಿ ರಾಗ ಅನ್ನುವಂಥದ್ದು ಯಾವಾಗಲೂ ನಾವು ಕೇಳ್ತಾ ಇರ್ತೀವಿ. ಆ ಒಂದು ರಾಗದಿಂದ ಒಂದು ಕೃತಿಯನ್ನು ನಮ್ಮ ವೀಕ್ಷಕರಿಗಾಗಿ ಹಾಡಬಹುದಾ? ಸಿಂಧು ಭೈರವಿ ಮತ್ತು ಅದರ ಕೌಂಟರ್ ಪಾರ್ಟ್ ಭೈರವಿ ಅಂತ ಹಿಂದೂಸ್ತಾನಿಯಲ್ಲಿ ಹೇಳ್ತಾರೆ. ಅವೆರಡು ಮಂಗಳಕ್ಕೆ ಇರುವಂಥದ್ದು. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಸುರುಟಿ ಮತ್ತು ಮಧ್ಯಮಾವತಿಯಿಂದ ಮುಗಿಸ್ತಾರೆ. ಸಿಂಧು ಭೈರವಿಯು ಆದೀತು. ಹಿಂದೂಸ್ತಾನಿ ಸಂಗೀತದವರು ಹೆಚ್ಚಾಗಿ ಭೈರವಿಯಲ್ಲಿ ಮುಗಿಸ್ತಾರೆ. ನಾನು ಸಮಯವನ್ನು ನೋಡಿಕೊಂಡು ಖಂಡಿತ, ಏಕೆಂತಂದರೆ ಸಂಗೀತಕ್ಕೆ ಸಮಯವೂ ತುಂಬ ಮುಖ್ಯ ಅಂತ ತಾವು ಇಲ್ಲಿ ತೋರಿಸ್ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸಮಯದ ಮಿತಿ ಇರೋದ್ರಿಂದ. ಹೌದು. ನೀವು ಹಾಡಿ. ತದರ ಹಿಂದೂಸ್ತಾನಿ ಸಂಗೀತ ಬಂದಿದೆ. ಕಲ್ಯಾಣ ಗೋಪಾಲಂ ಕರುಣಾಲವಾಲಂ ಮಾಲ್ಯಾಲಂಕೃತಮಿದೆ ಮದನ ಗೋಪಾಲಂ ಕಲ್ಯಾಣ ಗೋಪಾಲಂ ಕರುಣಾಲವಾಲಂ ಮಾಲ್ಯಾಲಂಕೃತಮಿದೆ ಮದನ ಗೋಪಾಲಂ ಕಲ್ಯಾಣ ಗೋಪಾಲಂ ಕರುಣಾಲವಾಲಂ ಅಮರ ನಾರಿ ಗೀತಂ ಅಮರ ನಾರಿ ಗೀತಂ ಆಗಮ ವಿದಿತಂ ಅಮಿತ ವಾಯೋಪೇತಂ ಆಶ್ರಯ ಅನಂತಂ ಕಲ್ಯಾಣ ಗೋಪಾಲಂ. ಇಲ್ಲಿ ಮುರಳಿಗಾನೋ ಮುರಳಿ ಶರಣಗಾನೋ ಇಲ್ಲಿ ಹಿಂದೂಸ್ತಾನಿ ಮಾಡಬಹುದು. ಮುರಳಿ ಶರಣಗಾನೋ ಮುರಳಿ ಶರಣಗಾನೋ ಮುರಳಿ ಶರಣಗಾನ ಮುರಳಿ
ಶರಣ ಗಾನ ಅಂತ ನಾವು ಡೆವಲಪ್ ಮಾಡಿ ಹಿಂದೂಸ್ತಾನಿಯಲ್ಲಿಯೂ ಭೈರವಿಯನ್ನು ಹಾಡಿ ಕನ್ಕ್ಲೂಡ್ ಮಾಡ್ಬೋದು ಸಮಯಾವಕಾಶ ಇದೆ. ಬಹಳಷ್ಟು ಖುಷಿ ಆಯಿತು. ಮುಂದಿನ ದಿನಮಾನಗಳಲ್ಲಿ ಈ ಸಂಗೀತ ಕ್ಷೇತ್ರದ ಸಾಧನೆ ಅಂತ ಹೇಳಿ ಬಂದಾಗ ಏನಾದರೂ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ ತಾವು? ಇದಕ್ಕೆ ಯೋಜನೆ ಅಂತ ಯಾವ ಸಂಗೀತಗಾರರಿಗೆ ಇರೋದಿಲ್ಲ, ಯೋಚನೆ ಇರುತ್ತೆ. ಸಾಮಾನ್ಯ ನಾವು ಯೋಜನೆಯಲ್ಲಿ ಇನ್ವಾಲ್ವ್ ಆಗಬಾರ್ದು, ಯೋಚನೆಯಲ್ಲಿರಬೇಕು, ವಿಚಾರ ಮಾಡಬೇಕು. ಶಾಸ್ತ್ರೀಯ ಸಂಗೀತದ ರಾಗಗಳ ಪರಿಶುದ್ಧತೆ, ರಾಗಗಳ ಅಧ್ಯಯನ, ರಾಗಗಳನ್ನು ನಮ್ಮ ಕಂಠಕ್ಕೆ ತರುವಕ್ಕೆ ಬೇಕಾದಂತಹ ಪರಿಶ್ರಮವನ್ನು ಹಾಕಿ ನಾವು ವಿದ್ಯೆಯಲ್ಲಿ ಒಬ್ಬನು ಕಲಾವಿದನಾಗಿ ಹೊರಹೊಮ್ಮಬೇಕು, ಸಹೃದಯ ಕಲಾವಿದನಾಗಿ ಹೊರಹೊಮ್ಮಬೇಕು. ನಮ್ಮ ದೊಡ್ಡ ದೊಡ್ಡ ಸಂಗೀತಗಾರರು ಅವರು ಮಾಡಿರುವ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸು, ಅದನ್ನು ನಾವು ಅವರ ದಾರಿಯಲ್ಲಿ ನಡಿಬೇಕು. ಸೊ ಅದರಲ್ಲಿ ನಾವು ಯಾವಾಗಲೂ ಆಸಕ್ತರಾಗಿರಬೇಕು ಅನ್ನೋದೊಂದೇ ನನ್ನ ಅಪೇಕ್ಷೆ. ಹಾಗೆ ನಮ್ಮ ಬದುಕು ಸಾಂಗೋಪಾಂಗಾಗಿ ನೆರವೇರಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯವೇನಿಲ್ಲ. ಇನ್ನು ಪದವಿ ಅದು ಇದು ಅಂತ ಎಲ್ಲ ಪ್ರಶಸ್ತಿಗಳ ಹಿಂದೆ ಪ್ರಶಸ್ತಿ ಹಿಂದೆ ಹೋಗ್ತಾರೆ. ಹೌದು, ನೀವು ಹೇಳಿದ್ರಿ ಆರ್ಯಭಟ್ಟ ಪ್ರಶಸ್ತಿ ಎಲ್ಲ ಬಂದಿದೆ ಅಂತ. ಕೆಲವು ಪ್ರಶಸ್ತಿ ಬಂದಿದೆ. ನನ್ನ ಅರ್ಲಿ ಡೇಸಲ್ಲಿ ಎಲ್ಲ ಸಂಗೀತದ ಏನು ಹೇಳಿ ಮಾಡುವಂತಹ ಕಾಂಪಿಟೇಷನ್ಗಳು, ಅದರಲ್ಲೆಲ್ಲ ಬಹುಮಾನಗಳನ್ನು ತಗೊಂಡ ತೃಪ್ತಿ ಇದೆ. ಹಾಗಂತ ಅದೆಲ್ಲ ಕಲಾ ಜೀವನಕ್ಕೆ ತುಂಬ ಪ್ರಮುಖವಾದ ಸಂಗತಿಗಳಲ್ಲ. ಇವತ್ತು ನಾವು ದೊಡ್ಡ ಕಲಾವಿದರನ್ನ ಅವರ ರಾಗದಿಂದ ಇವರು ಇಂಥ ರಾಗ, ಇವರ ರಾಗ ಹಿಂಗಿದೆ, ಇವರು ಎಸ್ ಕೆ ಇವರು ನಮ್ಮ ತಂಜಾವೂರು ಕಲ್ಯಾಣರಾಮನ್ ಅವರಂತಹ ಸಂಗೀತಗಾರರ ಈ ರಾಗ ಹೀಗಿತ್ತು, ಶಮನಗುಡಿಯವರ ಸಂಗೀತ ಹಿಂಗಿತ್ತು, ಭೀಮಸೇನ್ ಜೋಶಿಯವ್ರದ್ದು ಹಿಂಗಿತ್ತು, ಅಮೀರ್ ಖಾನ್ರ ಮಾರ್ವ ಇವತ್ತು ಒನ್ ಆಫ್ ದ ಫೈನೆಸ್ಟ್ ಕಲೆಕ್ಷನ್ಸ್ ಆಫ್ ದ ವರ್ಲ್ಡ್ ಮ್ಯೂಸಿಕಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ಬಡ ಗುಲಾಮ್ ಅಲಿ ಖಾನ್ ಅವರದ್ದು. ಸೊ ಹಾಗೆ ನಾವು ಅದನ್ನು ಟಾರ್ಗೆಟ್ ಮಾಡಬೇಕು, ಅದನ್ನು ಅಚೀವ್ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. ಅದರಲ್ಲಿ ಫೇಲ್ ಆದರೂ ಪರವಾಗಿಲ್ಲ. ಅದು ಹೇಳ್ತಾರೆ ನೋಡಿ, ಗಂಧದವನ ಹತ್ರ ನಾವು ಫೈಟಿಂಗ್ ಮಾಡಿದ್ರು ಪರವಾಗಿಲ್ಲ, ಒಂದು ಸ್ವಲ್ಪ ಗಂಧದ ಗುದ್ದಾಡಿದ್ರು ಪರವಾಗಿಲ್ಲ ಅಂತ ಬರುತ್ತಲ್ಲ, ಹಾಗೆ ನಾವು ಗಂಧ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಬೇಕು. ಅಲ್ಲಿ ಫೇಲ್ ಆದರೂ ತೊಂದರೆ ಇಲ್ಲ, ಹಿಮಾಲಯವನ್ನು ಏರಕ್ಕೆ ಟ್ರೈ ಮಾಡಬೇಕು, ಬಿದ್ದರೆ ಪ್ರಾಯಮೆಲ್ಲ ಇಲ್ಲ. ಇಲ್ಲೆಲ್ಲೋ ಚಿಕ್ಕದ ಏನೋ ಹೇಳಕ್ಕೆ ಹೋಗಿ ನಾವು ಬಿದ್ದರೆ ಚೆನ್ನಾಗಿರಲ್ಲ. ಬಹಳಷ್ಟು ಖುಷಿ ಆಯಿತು ಸರ್. ನಿಮ್ಮೆಲ್ಲ ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದು ನಮ್ಮ ವೀಕ್ಷಕರಿಗೂ ಅಷ್ಟೇ ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತಾ, ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನನಗೆ ಅವಕಾಶ ಕೊಟ್ಟಂತಹ ಈ ಚಂದನ TV ಚಾನಲ್ನ ಎಲ್ಲ ಪರಿಚಾರಕರಿಗೆ, ಕೆಲಸಗಾರರಿಗೆ ಹಾಗೂ ನಿಮಗೆ ನಿರೂಪಿಕೆಯಾಗಿ ಬಂದಿದ್ದರಿಂದ ನನ್ನ ಉತ್ತಮವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ.